सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामंबिकाम्. ಮೊದಲನೆಯದಾಗಿ ಪವಿತ್ರವಾದಂಥ ದಿನ. ಯಾವ ದಿನ ಪವಿತ್ರ ಅಲ್ಲ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಎಲ್ಲಾ ದಿನಾನೂ ಪವಿತ್ರನೇ. ಹೇಗೆ ಎಲ್ಲದರ ಒಳಗೂ ಮಾಧುರ್ಯ ಇದೆ ಅಂದ್ರೆ ಪ್ರತಿಯೊಂದು ಹೂವಿನಲ್ಲೂ ಸಿಹಿ ಇದೆ, ಜೇನಿದೆ. ಪ್ರತಿಯೊಂದು ಕಾಳಿನಲ್ಲೂ ಸಿಹಿ ಅಂಶ ಇದೆ, ರಾಗಿನೋ ಜೋಳನೋ ಯಾವುದೇ ಆಗಿದ್ರು ಪ್ರತಿಯೊಂದರಲ್ಲೂ ಸಿಹಿ ಅಂಶ ಅನ್ನೋದಿದೆ. ಆದರೆ ಕಬ್ಬಿನಲ್ಲಿ ಆ ಸಿಹಿ ಅಂಶ ಅನ್ನೋದು ಅತಿಯಾಗಿದೆ, ಹೆಚ್ಚಾಗಿದೆ ಅಂತ ಹೇಗೋ ಹಾಗೆ ಎಲ್ಲಾ ದಿನಗಳಲ್ಲೂ ಕೂಡ ಭಗವಂತನ ದಿವ್ಯ ಸಾನ್ನಿಧ್ಯ ಇದೆ. ಭಗವಂತನ ಒಂದು ಸಾನ್ನಿಧ್ಯದ ಅನುಭವದಿಂದ ನಾವು ಪಡೆಯುವಂಥ ಒಂದು ಮಾಧುರ್ಯ, ಅದನ್ನ ನಾವು ಭಾಗವತದಲ್ಲಿ ಗೋಪಸ್ತ್ರೀಯರು ಕೃಷ್ಣನ ಒಂದು ದಿವ್ಯ ಸಾನ್ನಿಧ್ಯ ಇದ್ದ ಆ ಶರದೃತುವಿನ ಯಮುನಾ ತೀರದ ಜಾಗದಲ್ಲಿ ಅನುಭವಿಸಿದ್ದನ್ನ ನೋಡ್ತೇವೆ. ಅಲ್ಲಿ ಹೇಳುವಾಗ ಇದೇ ಮಾತನ್ನೇ ಹೇಳ್ತಾರೆ, ಯಾವುದನ್ನ ನಾವು ಅನೇಕ ಬಾರಿ ನೋಡಿದ್ದೇವೆ. ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷಧೀಃ ಮಧುನಕ್ತಮುತೋಷಸಿ ಮಧುಮತ್ಪಾರ್ಥಿವಂ ರಜಃ. ಹಾಗೆ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಗುಂ ಅಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಅನ್ನುವ ಹಾಗೆ ಆ ಗೋಪಸ್ತ್ರೀಯರಿಗೆ ಅಲ್ಲಿ ಕೃಷ್ಣನ ದಿವ್ಯ ಸಾನ್ನಿಧ್ಯದಿಂದ ಬೀಸಿ ಬರ್ತಾ ಇರುವ ಗಾಳಿಯೆಲ್ಲ ಮಧುರಮಯವಾಗಿದೆ. ಹೂವುಗಳಿಂದ ಬರ್ತಾ ಇರುವ ಪರಿಮಳ ಎಲ್ಲ ಮಧುರಮಯವಾಗಿದೆ. ಆ ಗೋವುಗಳು, ಅಲ್ಲಿರುವಂಥ ಗಾಳಿ, ಅಲ್ಲಿರುವ ನೀರು ಎಲ್ಲ ಮಧುರಮಯವಾಗಿ ಅವರಿಗೆ ಭಾಸ ಆಗುತ್ತಾ ಇದೆ. ಯಾಕೆ ಅಂದ್ರೆ ಎಲ್ಲಿ ಪರಮಾತ್ಮನ ದಿವ್ಯ ಸಾನ್ನಿಧ್ಯ ಇದೆಯೋ ಅದು ಮಧುರಮಯವಾಗಲೇ ಆಗಬೇಕೇ ಹೊರತು ಅದು ವಿಷಮಯವಾಗಿ ಕಹಿಯಾಗಿ ಆಗೋದಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಆದ್ರಿಂದ ವಿಷವೇ ಆದರೂ ಪರಮಾತ್ಮನ ಸ್ಮರಣೆಯಿಂದ ಅಮೃತವಾಗುತ್ತೆ, ಅದು ಮಧುರವಾಗುತ್ತೆ. ಅದನ್ನ ನಾವು ಅನೇಕ ದೃಷ್ಟಾಂತ ನೋಡಿದ್ದೇವೆ. ಆದ್ರಿಂದ ಭಗವಂತನ ದಿವ್ಯ ಸಾನ್ನಿಧ್ಯ ಎಲ್ಲಿದೆ ಅಲ್ಲೇನಿದೆ, ಮಾಧುರ್ಯವೇ ಇದೆ. ಆದ್ದರಿಂದ ಎಲ್ಲಾ ದಿನಗಳು ಕೂಡ ಮಧುರಮಯವಾದ ದಿನಗಳೇ. ಆದ್ರಿಂದಲೇ ಮಧುನಃ ಉಷಃ ಮತ್ತು ಅಹಹ, ಹಗಲು ಮತ್ತು ರಾತ್ರಿಗಳು ಮಧುನ. ಆ ರೀತಿಯಲ್ಲಿ ಹಗಲು ರಾತ್ರಿಗಳು, ಸೂರ್ಯಚಂದ್ರರು ಎಲ್ಲ ಮಧುರಮಯವಾಗಿದ್ದರೂ ಕೂಡ ಕೆಲವು ದಿನಗಳಲ್ಲಿ ಭಗವಂತನ ಒಂದು ಅಭಿವ್ಯಕ್ತಿ ವಿಶೇಷವಾಗಿ ಇರುತ್ತೆ. ಭಗವಂತನ ದಿವ್ಯ ಸಾನ್ನಿಧ್ಯ ಅದನ್ನು ಕೂಡ ನಾವೇ ನಮ್ಮ ಜೀವನದಲ್ಲಿ ನೋಡಿರ್ತೇವೆ. ಎಲ್ಲಾ ದಿನ ಮಾಮೂಲಿ ದಿನವಾಗೇ ಇದ್ರು ಬೆಳಗ್ಗೆ ಏಳುವಾಗ್ಲೇ ಏನೋ ಹರ್ಷದಲ್ಲಿರ್ತೇವೆ. ಏನಿವತ್ತು ಏನೋ ಕನಸ್ಕಣ್ಣ, ಏನಿಲ್ಲ ಯೋಚನೆ ಮಾಡ್ಕೊಂಡ್ರೆ. ಆದ್ರೆ ಏಳುವಾಗ್ಲೇ ಏನೋ ಆನಂದ, ಏನೋ ಹುರುಪು, ಯಾರೋ ನಮ್ಗೆ ಇಷ್ಟರಾದವ್ರು ಬರ್ತಾರೇನೋ, ಅಥವಾ ನಾವು ಏನೋ ಒಟ್ಟಿನಲ್ಲಿ ಏನೇನು ಯೋಚನೆ ಮಾಡಿದ್ರು ವಿಷಯ ಏನಿಲ್ಲ, ಮನಸ್ಸು ಮಾತ್ರ ಅತ್ಯಂತ ಹುರುಪಿನಲ್ಲಿ, ಉತ್ಸಾಹದಲ್ಲಿ, ಆನಂದದಲ್ಲಿ ಇರುತ್ತೆ. ಕಾರಣ ಏನು ಗೊತ್ತಿಲ್ಲ. ಅದು ದಿನದ ಒಂದು ಮಹಿಮೆ ಅಲ್ವಾ? ಹಾಗೆ ಒಂದೊಂದು ದಿವಸ ಏಳುವಾಗ್ಲೇ ಬೇಸರ, ಭಾರ, ಇಷ್ಟನೇ ಆಗಲ್ಲ, ಏನು ಕೆಲಸ ಮಾಡೋಕ್ಕೂ ಪ್ರವೃತ್ತಿ ಬರಲ್ಲ. ಯಾಕೆ? ಅದು ದಿನದ ಒಂದು ಮಹಿಮೆ. ಹಾಗೆ ದಿನಗಳಲ್ಲೇ ಅದು ತಿಥಿಯ ಕಾರಣ. ಹಾಗೆ ತಿಥಿಗೆ ಒಡೆಯನಾದಂಥ ಅಧಿದೇವ ಇದ್ದಾನಲ್ಲ, ಅದರ ಕಾರಣ. ಇದನ್ನ ಭಾಗವತದಲ್ಲಿ ನಾವು ಮತ್ತೆ ಮತ್ತೆ ನೋಡ್ಕೊಂಡಿದ್ದೇವೆ ನಾರಾಯಣೀಯ ಓದುವಾಗ. ಆದ್ರಿಂದ ಪ್ರತಿಯೊಂದಕ್ಕೂ ಒಂದು ಅಧಿದೇವತೆ ಇದ್ದಾನೆ. ಆ ಅಧಿದೇವತೆಯ ಕಾರಣದಿಂದಲೂ ಕೂಡ ನಮಗೆ ಭಾರನೋ, ನೋವೋ, ನಲಿವೋ ಏನೋ ಉಂಟಾಗಬಹುದು. ಇವತ್ತು ಹಾಗೆ ನಾವು ಭಾವಿಸಿಕೊಳ್ಳುವಂಥ ತಿಥಿಯೂ ಇದೆ, ಆ ತಿಥಿಗೆ ಸಂಬಂಧಪಟ್ಟಂಥ ಅಧಿದೇವತೆಯೂ ಇದೆ. ಆ ಎರಡರ ಕಾರಣದಿಂದ ಈ ದಿನವನ್ನ ಪವಿತ್ರವಾದ ದಿನ ಎಂಬುದಾಗಿ ಭಾವಿಸಿಕೊಳ್ಳುತ್ತಾರೆ. ಯಾವುದೇ ಏಕಾದಶಿಯಾದರೂ ಅದನ್ನ
ಪರಮಾತ್ಮನ ದಿನ ಎಂಬುದಾಗಿ ಭಾವಿಸ್ತಾರೆ. ಆದ್ರಿಂದಲೇ ಹಾಗಾದ್ರೆ ಮೊದಲಿಂದ ಶುರು ಮಾಡಿದ್ದೆ ಅದಕ್ಕೆ. ಹಾಗಾದ್ರೆ ಬೇರೆ ದಿನದಲ್ಲಿ ಪರಮಾತ್ಮ ಇಲ್ವೋ ಅಂದ್ರೆ ಎಲ್ಲ ದಿನದಲ್ಲಿ ಪರಮಾತ್ಮ ಇದ್ದಾನೆ. ಅಂದು ಪರಮಾತ್ಮನ ದಿವ್ಯ ಸಾನ್ನಿಧ್ಯ ಘನೀಭೂತವಾಗಿರುತ್ತೆ. ಹೇಗೆ ಬೆಳಗಿನ ಹೊತ್ತಿನಲ್ಲಿ ನಾವು ಹೇಳ್ತೀವಲ್ಲ, ಆಕ್ಸಿಜನ್, O3, ಓಝೋನ್, ಅದು ತುಂಬಾ ಘನೀಭೂತವಾಗಿರುತ್ತೆ ಅಂತ ಹೇಳ್ತೇವಲ್ಲ, ಹಾಗೆ ಆ ಘನೀಭೂತವಾದ ಭಾವನೆ ಈ ದಿವಸದಲ್ಲಿ ವಿಶೇಷವಾಗಿ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಅಧಿಪತಿಯೂ ಕೂಡ ಏಕಾದಶಿಗೆ ಅಧಿಪತಿಯಾದವನು ವಿಷ್ಣು. ಆದ್ರಿಂದ ಆ ವಿಷ್ಣು ಅನ್ನುವವನು ಎಂಥವನು? ಎಲ್ಲರ ಪಾಲಕನಾದವನು, ಸಂರಕ್ಷಕನಾದವನು. ಆ ಹಿನ್ನೆಲೆಯಲ್ಲಿ ಕೂಡ ಎಲ್ಲರನ್ನ ರಕ್ಷಿಸ್ತಾನೆ. ಇವರು ಅವರು ಅಂತ ಭೇದ ಭಾವ ಏನಿಲ್ಲ. ಆ ಹಿನ್ನೆಲೆಯಲ್ಲೂ ಕೂಡ ಇದು ಅಧಿಪತಿಯ ಹಿನ್ನೆಲೆಯಲ್ಲಿ, ತಿಥಿಯ ಹಿನ್ನೆಲೆಯಲ್ಲಿ, ಎರಡೂ ದೃಷ್ಟಿಯಿಂದ ಇದು ಪವಿತ್ರವಾದ ದಿನ ಅಂತ ನಾವು ಅನ್ಕೊಂಡಿದ್ದೇವೆ. ಈಗ ಎಲ್ಲಾ ಏಕಾದಶಿಗೂ ಕೂಡ ಒಂದೊಂದು ಹೆಸರಿದೆ. ಎಲ್ಲ ಏಕಾದಶಿಗೆ ಒಂದೊಂದು ಮಹಿಮೆ ಇದೆ. ಪದ್ಮಪುರಾಣದಲ್ಲಿ, ಪದ್ಮಪುರಾಣ ಸುಮಾರು ಎಲ್ಲ ಏಕಾದಶಿಗೆ ಸಂಬಂಧಪಟ್ಟ ಕಥೆ ಹೇಳುತ್ತೆ. ಹಾಗೆ 18 ಅಧ್ಯಾಯ ಗೀತೆ ಇದ್ರೆ ಒಂದೊಂದು ಅಧ್ಯಾಯಕ್ಕೆ ಸಂಬಂಧಪಟ್ಟು ಒಂದೊಂದು ಕಥೆಯನ್ನ ಹೇಳುತ್ತೆ. ಅಂದ್ರೆ ಈ ಅಧ್ಯಾಯವನ್ನ ಪಾರಾಯಣ ಮಾಡಿ ಯಾರು ಏನನ್ನ ಪಡೆದ್ರು, ಈ ಅಧ್ಯಾಯವನ್ನ ಪಾರಾಯಣ ಮಾಡಿ ಯಾರಿಗೆ ಏನು ಲಾಭ ಆಯಿತು, ಆ ರೀತಿ ಪದ್ಮಪುರಾಣ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಹಾಗೆ ಇವತ್ತು ಈ ದಿನಕ್ಕೆ ಹೆಸರು ಕೊಟ್ಟಿರುವುದು ಪುತ್ರದ ಏಕಾದಶಿ ಅಂತ ಇದೆ. ಪುತ್ರದ ಇದಕ್ಕೆ ವೈಕುಂಠ ಏಕಾದಶಿ ಎಂಬುದಾಗಿ ಉಪನಾಮ ಇದೆ. ಪುತ್ರದ ಅಂದ್ರೆ ಏನು ಅಂತ ನಾವು ತಗೊಂಡ್ರೆ, ಮತ್ತೆ ಈ ತಿಥಿ ಇದೆಯಲ್ಲ, ಇದು ವೈಕುಂಠ ಏಕಾದಶಿ ಅಂತ ಈ ತಿಥಿ ಮಾತ್ರ ಕರೆಸ್ಕೊಳ್ಳುತ್ತೆ. ಯಾವಾಗಲೂ ಇದು ಲೆಕ್ಕ ಹೇಗೆ ಅಂತ ಕೇಳಿದ್ರೆ ಚಾಂದ್ರಮಾನದ ಲೆಕ್ಕದ್ದಲ್ಲ, ಧನುರ್ಮಾಸದ ಶುದ್ಧ ಏಕಾದಶಿಗೆ. ಇದು ಚಾಂದ್ರಮಾನದ ಲೆಕ್ಕ ತಗೊಂಡ್ರೆ ನಮಗೆ ಎಲ್ಲೆಲ್ಲೋ ಬರುತ್ತೆ. ಪುಷ್ಯ ಮಾಸದಲ್ಲೂ ಬರ್ಬೋದು, ಮಾರ್ಗಶಿರ ಮಾಸದಲ್ಲೂ ಬರ್ಬೋದು. ಧನುರ್ಮಾಸ ಎಲ್ಲಿ ಬರುತ್ತೆ, ಆ ಧನುರ್ಮಾಸದ ಶುದ್ಧ ಏಕಾದಶಿ, ಅದಕ್ಕೆ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಯಾಕೆ ಧನುರ್ಮಾಸ ಅಂತ ನಾವು ಮೊದಲು ಅದನ್ನು ಗಮನಿಸಬೇಕು. ಈ ಧನುರ್ಮಾಸ ದೇವತೆಯ ಸಾನ್ನಿಧ್ಯವನ್ನ ಅನುಭವಿಸುವಂಥ ಮಾಸ. ಆ ಧನು ಅನ್ನೋ ಹೆಸರಲ್ಲೇ ಏನಿದೆ, ಧನುಸ್ಸು ಇದೆ. ನಮ್ಮ ಶರೀರವನ್ನ ಧನುಸ್ಸಾಗಿ ನಾವು ಮಾಡಿಕೊಳ್ಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಆದ್ರಿಂದ ಶರೀರವನ್ನ ಧನುಸ್ಸಾಗಿ ಮಾಡಿಕೊಂಡು, ನಮ್ಮ ಇಂದ್ರಿಯಗಳನ್ನೆಲ್ಲ ನಾವು ಬಾಣವಾಗಿ ಮಾಡಿಕೊಂಡು, ಮನಸ್ಸು ಆ ರೀತಿಯಲ್ಲಿ ಏನನ್ನ ಶರವತ್ತನ್ಮಯೋ ಭೂತ್ವ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ, ಆ ಬ್ರಹ್ಮ ಎಂಬುದು ಬಾಣಕ್ಕೆ ಗುರಿ, ಅದನ್ನ ಹೊಡೆದು ಆ ಬ್ರಹ್ಮವನ್ನ ನಮ್ಮ ಮಡಿಲಲ್ಲಿ ಬೀಳಿಸ್ಕೊಂಡ್ಬಿಡ್ಬೇಕು. ಬ್ರಹ್ಮ ಎಂಬ ಫಲವನ್ನ ನಾವು ಪಡೆದು ಬಿಡಬೇಕು. ಆದ್ದರಿಂದ ಧನುರ್ಮಾಸದ ಮಹಿಮೆ ಅದೇ. ಅದಕ್ಕೆ ಧನು ಅಂತ ಕರೆಯೋದೇ ಅದಕ್ಕೆ. ಆದ್ರಿಂದ ಧನುಸ್ಸು ದೇವತೆಯನ್ನ ಪಡೆದುಕೊಳ್ಳುವುದಕ್ಕೆ ಬೇಕಾದದ್ದು, ದೇವತೆಯನ್ನ ಗುರಿಯಿಟ್ಟು ಹೊಡೆಯುವುದಕ್ಕೆ. ನಮ್ಮ ಶರೀರವನ್ನೇ ನಾವು ಧನುಸ್ಸಾಗಿ ಮಾಡಿಕೊಂಡು ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ಏಕಾಗ್ರಗೊಳಿಸಿ ಆ ಬ್ರಹ್ಮತತ್ವವನ್ನ ಪಡೆಯುವುದಕ್ಕೆ ಈ ಮಾಸ ಅನುಕೂಲಕರವಾಗಿದೆ. ಇನ್ನು ಈ ಏಕಾದಶಿ ತಿಥಿಯನ್ನ ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ದೇವೆ. ಏಕಾದಶಿಗೆ ಇದಕ್ಕೆ ಪುತ್ರದ ಅಂತಾರಲ್ಲ, ಅಂದ್ರೆ ಪುತ್ರ ಅಂದಾಗ ಮಗುವನ್ನ ಪಡೆದಾಗ ತಂದೆ ತಾಯಿಗೆ ಎಂಥ ಒಂದು ಆನಂದ ಆಗತ್ತೆ ಎಲ್ಲರೂ ಕಲ್ಪನೆ ಮಾಡ್ಕೊಳ್ಬಹುದು. ಅದರಲ್ಲಿ ವಿಶೇಷವಾಗಿ ಸಂತಾನ ಇಲ್ಲದೆ ಇರುವವರಿಗೆ ಸಂತಾನ ದೊರಕು ಬಿಟ್ರೆ ಎಂಥ ಆನಂದ, ಅದಕ್ಕೆ ಯಾರು ಬೆಲೆ ಕಟ್ಟಕ್ಕೆ ಬರುತ್ತೆ. ಅಂಥ ಒಂದು ಆನಂದದಾಯಕವಾದದ್ದು ಇದು. ಅದರಿಂದ ಪುತ್ರ ಆನಂದದಾಯಕವಾದದ್ದು. ಪುತ್ರ ಅಂದಾಗ ಯಾರು ಪುತ್ರ, ಆತ್ಮಾವೈ ಪುತ್ರ ನಾಮಾಸಿ ಅಂತ ಇದೆ ಉಪನಿಷತ್ತು ಹೇಳುವಾಗ. ಆತ್ಮನೇ ಪುತ್ರ. ಅಲ್ಲಿಗೆ ಈಗ ಪುತ್ರದ ಅಂದ್ರೆ ಏನನ್ನ ಕೊಡುತ್ತೆ ಅಂತಾಯ್ತು, ಆತ್ಮವನ್ನೇ ಕೊಡುತ್ತೆ ಅಂತಾಯ್ತು. ಆತ್ಮ ಅಂದ್ರೆ ಯಾರು, ಲೋಕವನ್ನೆಲ್ಲ ರಕ್ಷಿಸ್ತಾ ಇರುವಂತ ಆ ಪರತತ್ವ. ಆದ್ರಿಂದ ಈಗ ಇದು ಏನಾಯ್ತು ನೋಡಿ, ಹೇಳುವಾಗ ಪುತ್ರದ ಏಕಾದಶಿ ಇದೆ, ಇದು ಪುತ್ರದ ಅಂತಿದ್ದೀರಾ, ಇದು ವೈಕುಂಠ ಏಕಾದಶಿ ಅಲ್ವೇ? ಹೌದು, ಇದಕ್ಕೆ ವೈಕುಂಠ ಏಕಾದಶಿ ಅಂತ ಯಾಕೆ ಬಂತು ಅದನ್ನ ಮುಂದೆ ನಾವು ನೋಡೋಣ. ಈಗ ಆ ಪುತ್ರದ ಅಂದಾಗ ಪುತ್ರ ಎಂಬುದು ಆತ್ಮನೇ ಆಗಿರೋದ್ರಿಂದ ಆ ಆತ್ಮ ಎಂಬುದು ಆತ್ಮ ದೊರಕಿದಾಗ ಎಂಥ ಆನಂದ ಆಗುತ್ತೆ.
ಅದನ್ನ ಯಾರು ಸರಿಗಟ್ಟಕ್ಕೆ ಬರಲ್ಲ, ಯಾವುದೂ ಸರಿಗಟ್ಟಕ್ಕೆ ಬರಲ್ಲ. ತೈತರಿಯ ಉಪನಿಷತ್ತು ಅದಕ್ಕೆ ಆನಂದ ಮೀಮಾಂಸೆಯನ್ನೇ ಹೇಳುತ್ತೆ. ಅದನ್ನು ನಾವು ನೋಡಿದ್ದೇವೆ. ಇಡೀ ಬ್ರಹ್ಮಾಂಡವನ್ನ, ಬರೀ ಒಂದು ಮನೆಯಲ್ಲ, ಇಡೀ ಬ್ರಹ್ಮಾಂಡವನ್ನ ಐಶ್ವರ್ಯದಿಂದ ತುಂಬಿಟ್ಟು ಒಬ್ಬ ವ್ಯಕ್ತಿಗೆ ಕೊಟ್ರೆ ಆ ವ್ಯಕ್ತಿಗೆ ಎಂಥ ಆನಂದ ಆಗುತ್ತೋ ಅಂಥ ಆನಂದ ಒಂದು ಮಾನುಷ ಆನಂದ ಅಂತಾರೆ. ಅಂಥದ್ದು 100 ಎಷ್ಟು ಸಲಿ? 17 ಸಲಿ ಹೇಳಿಕೊಂಡ್ರೆ ಅಷ್ಟು ಆನಂದ. ಅದನ್ನ ಕಲ್ಪನೆ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಅಂಥ ಆನಂದ ಯಾವತ್ತು ದೊರಕುತ್ತೋ ಅಂಥದ್ದು ಸ್ಥಿತಿಯನ್ನ ಪುತ್ರದ ಅಂತ ಕರೀತಾರೆ. ಈಗ ನಿಮಗೆ ಈ ದಿನದ ಒಂದು ಮಹಿಮೆ ಎಷ್ಟು ಅಂತ ಅರ್ಥ ಆಗಿರ್ಬೋದು. ಬೆಳಗ್ಗಿಂದನೇ ಮನಸ್ಸಿನಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಏನೋ ಆನಂದ ಇದೆ, ಏನು ಇವತ್ತಿನ ಮಹಿಮೆ ಅನ್ನುವಂಥದ್ದು. ಹಾಗೆ ಇರುವಂತಹ ಒಂದು ಪವಿತ್ರವಾದ ದಿನ ಇವತ್ತು. ಆದ್ರಿಂದ ನಮಗೆ ಬೇಕೋ ಬೇಡವೋ ನಮಗೇ ಗೊತ್ತಿಲ್ಲದೆ ಭಗವಂತನ ಚಿಂತನೆ ತಾನೇ ಬರ್ತಿರುತ್ತೆ. ನಮ್ಗೆ ಏನೋ ಕೆಲಸ ಮಾಡ್ತಿದ್ರೆ ಗೊತ್ತಿಲ್ಲದೆ ನಾಲಿಗೆಯಲ್ಲಿ ಮನಸ್ಸಿನಲ್ಲಿ ಭಗವಂತನ ನಾಮ ನುಡಿತಾ ಇರುತ್ತೆ. ಇವತ್ತು ಇಲ್ಲಿಯವರೆಗೆ ಏನಾಗಿದೆ, ದಕ್ಷಿಣಾಯನ ಕಳೆಯುವ ಕಾಲ ಬರ್ತಾ ಇದೆ. ದಕ್ಷಿಣಾಯನ ಇತ್ತು, ದಕ್ಷಿಣಾಯನ ಕಳೆದು ಉತ್ತರಾಯಣಕ್ಕೆ ಹೆಜ್ಜೆ ಇಡಬೇಕು. ಉತ್ತರಾಯಣಕ್ಕೆ ಹೆಜ್ಜೆ ಇಡುವುದಕ್ಕೆ ಮೊದಲಿಗೆ ವೈಕುಂಠಧಾಮದಿಂದ ತಾನು ಪಾದವನ್ನ ಇಲ್ಲಿಗೆ ಬೆಳೆಸಿದ ದಿನ. ಆದ್ರಿಂದ ಇದನ್ನ ವೈಕುಂಠ ಏಕಾದಶಿ. ಪರಮಾತ್ಮ ದಕ್ಷಿಣಾಯನದ ದಿನಗಳಿದೆಯಲ್ವಾ, ದಕ್ಷಿಣಾಯನದಲ್ಲಿ ಅವನೇನಾಗಿರ್ತಾನೆ, ಮರೆಯಾಗಿ ಕೂತ್ಕೊಂಡಿರ್ತಾನೆ. ಈಗ ಉತ್ತರಾಯಣದಲ್ಲಿ ಪ್ರಕರ್ಷಮಾನನಾಗಿ ಬೆಳಗುತ್ತಾನೆ. ಆದ್ರಿಂದ ಉತ್ತರಾಯಣ ಇನ್ನು ಬಂದು ಬಿಡುತ್ತೆ. ಇನ್ನು 10 ದಿವಸ ಕಳೆದರೆ ಆ ಮೊದಲ ದಿನವಾಗಿ ಉತ್ತರಾಯಣಕ್ಕೆ ಹೆಜ್ಜೆ ಇಡುವ ಮೊದಲ ದಿನವಾಗಿ ಅವನು ಹೆಜ್ಜೆ ಇಟ್ಟಿದ್ದಾನೆ. ಎಲ್ಲಿಂದ? ತನ್ನ ವಿಕುಂಠಧಾಮದಿಂದ. ಆದ್ರಿಂದ ಆ ವಿಕುಂಠಧಾಮದಿಂದ ಭೂಮಿಗೆ ಅವತಾರ ಮಾಡಿದ ಕಾರಣ, ಈ ಭೂಮಿಗೆ ಯಾಕೆ ಅವತಾರ ಮಾಡ್ದ? ಈಗ ನಾವು ಸ್ತೋತ್ರ ಹೇಳಿದ್ವಲ್ಲ, ಯಾವುದು ತಂತ್ರೋಕ್ತ ರಾತ್ರಿ ಸೂಕ್ತಂ ಅಂತ, ಅಲ್ಲಿ ಮಧು ಮತ್ತು ಕೈಟಭರು ಬ್ರಹ್ಮನನ್ನೇ ತಿನ್ನುವುದಕ್ಕೆ ಹೊರಟಾಗ ಆ ಬ್ರಹ್ಮ ಬೇಡಿಕೊಂಡ ನನ್ನ ಕಾಪಾಡು ಅಂತ. ಆಗ ಬ್ರಹ್ಮನನ್ನ ರಕ್ಷಿಸುವುದಕ್ಕಾಗಿ ಅವನೇನ್ ಮಾಡ್ದ? ವೈಕುಂಠಧಾಮದಿಂದ ಅವತರಿಸಿದ. ಆದ್ದರಿಂದ ಇಲ್ಲಿ ಮತ್ತೆ ಇದೆಲ್ಲ ಪೂರಕನೇ. ಮಧು ಮತ್ತು ಕೈಟಭ ನಾವು ದುರ್ಗಾ ಸಪ್ತಶತಿ ಓದುವಾಗ ನೋಡ್ಕೊಂಡಿದ್ದೇವೆ. ಮಧು ಅಂತ ಹೇಳಿದ್ರೆ ಈಗ ತಾನೇ ನೋಡಿದ್ವಿ, ರುಚಿಕರವಾದ್ದು, ಆಸ್ವಾದನೀಯವಾದ್ದು, ಇಷ್ಟವಾಗುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ. ಒಬ್ಬರಿಗೆ ಕಹಿ ಇಷ್ಟ, ಒಬ್ಬರಿಗೆ ಸಿಹಿ ಇಷ್ಟ, ಒಬ್ಬರಿಗೆ ಖಾರ ಇಷ್ಟ ಅಲ್ವಾ? ಅಲ್ಲಿಗೆ ಆ ಇಷ್ಟರೂಪವಾದದ್ದು ಏನೇನಿದೆಯೋ ಅದೆಲ್ಲ ಯಾರು? ಆ ಪರಮಾತ್ಮನೇ. ಅದು ಮಧು. ಆ ಮಧುಗಾಗಿ ನಾವು ಏನ್ ಮಾಡ್ತೇವೆ? ಕಿಟಿ ಮಾಡ್ತೇವೆ. ಬೇಕು 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 ಅಂತ. ಅದೇ ಕೈಟಭ, ಕಿಟ. ಅದು ಹಿಂಸೆ ಮಾಡುತ್ತೆ, ಬೇರೆಯವ್ರಿಗೂ ನಾವು ತೊಂದರೆ ಮಾಡ್ತೇವೆ. ಈ ಮಧು ಮತ್ತು ಕೈಟಭ ಎರಡೂ ಏನಾಗಿದ್ದಾರೆ? ಕಾಮ ಮತ್ತು ಕ್ರೋಧವಾಗಿ, ರಾಗ ಮತ್ತು ದ್ವೇಷವಾಗಿ ಪ್ರಪಂಚದಲ್ಲಿದ್ದಾರೆ. ಅವನನ್ನ ಇವನೇನ್ ಮಾಡ್ಬೇಕು? ದೂರ ಮಾಡಿ. ಈ ಕಾಮಕ್ರೋಧಗಳು ತಾನೇ ನಮ್ಮನ್ನ ಮತ್ತೆ ಮತ್ತೆ ಬರುವಂತೆ ಮಾಡುತ್ತೆ. ಮತ್ತೆ ಮತ್ತೆ ಬರುವಂತೆ ಮಾಡೋ ಕಾಲ ಯಾವುದು? ಅದು ದಕ್ಷಿಣಾಯನ ಕಾಲ, ಅದು ಚಾಂದ್ರಮಾನ ಕಾಲ. ಮತ್ತೆ ಬರದಂತೆ ಮಾಡೋದು ಯಾವುದು? ಅದು ಉತ್ತರಾಯಣ ಕಾಲ. ಅದು ಯಾವ ಕಾಲ? ಅದು ಸೂರ್ಯನು ಪ್ರಕಾಶಮಾನವಾಗಿರುವಂತ ಕಾಲ. ಹಾಗೆ ಸೂರ್ಯ ಆದ್ರಿಂದ ಪರಮಾತ್ಮನನ್ನ ಕೊಡುವಂತ ಕಾಲ. ಅಲ್ಲಿಗೇನು ಒಂದು ಸಲ ಅವನನ್ನ ಪಡೆದ ಮೇಲೆ ಮತ್ತೆ ಹಿಂತಿರುಗಿ ಬರುವಂಥದ್ದಿಲ್ಲ. ಅಂಥ ಒಂದು ವಿಕುಂಠಧಾಮಕ್ಕೆ ಕರೆದೊಯ್ಯುವ ಕಾಲ. ಮಧು ಮತ್ತು ಕೈಟಭರ ಬಾಧೆಯನ್ನ ನಿವಾರಣೆ ಮಾಡುವುದಕ್ಕಾಗಿ ತಾನು ಅವತರಿಸಿದಂಥ ಒಂದು ದಿನ, ಅಂಥ ಒಂದು ಕಾಲ. ಅದಕ್ಕಾಗಿ ಇವತ್ತು ಅವನ ಸ್ಮರಣೆಯನ್ನ, ಮತ್ತೆ ಅವರು ಮಧು ಕೈಟಭರು ಸಾಯುವ ಮುನ್ನ, ಪರಮಾತ್ಮನ ಕೈಗೆ ಸಿಕ್ಕಿ ಸಾಯುವ ಮುನ್ನ ಕೇಳ್ಕೊಳ್ತಾರೆ, ನಮ್ಮನ್ನ ಜನರು ಸದಾ ನೆನಪಿಸ್ಕೊಳ್ಬೇಕು, ಹಾಗೆ ಏನಾದ್ರೂ ಮಾಡು ಎಂಬುದಾಗಿ. ಆದ್ದರಿಂದ ಪರಮಾತ್ಮ ಏನ್ ಮಾಡ್ದ? ಮಧು ಕೈಟಭರ ಮೇಧ ಅಂದ್ರೆ ಮೇಧಸ್ಸಿದೆಯಲ್ಲ, ಆ ಮೇಧಸ್ಸಿನಿಂದ ಈ ಭೂಮಿಯನ್ನ ನೆನೆಸ್ದ. ಆದ್ರಿಂದ ಇದಕ್ಕೆ ಮೇದಿನಿ ಎಂಬುದಾಗಿ ಹೆಸರು. ಆದ್ದರಿಂದ ಮೇದಿನಿಯಲ್ಲಿರುವ ಎಲ್ಲರೂ ಪರಮಾತ್ಮನನ್ನ ನೆನೆಯುವುದರ ಮೂಲಕ ಏನಾಗುತ್ತೆ? ಅವರನ್ನ ನೆನೆಸಿಕೊಂಡಂತೆ ಆಗುತ್ತೆ. ಅದಕ್ಕಾಗಿ ಅವರನ್ನ ನೆನೆಸಿಕೊಳ್ಳುವ ಕಾರಣ. ಮತ್ತೆ ಮೇದಿನಿಗೆ
ಲೋಕದಲ್ಲಿರುವವರೆಲ್ಲರೂ ಮಾಡಿದ ಪುಣ್ಯ ಅವರಿಗೆ ಬರೋ ಹಾಗೆ ಬೇರೆ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಮನುಷ್ಯ ಮಾತ್ರರಾದವರು ನಾವು ನೋಡ್ತೇವಲ್ಲ, ಬರೀ ನೆಲದಲ್ಲಿ ಕೂತ್ಕೋಬಾರ್ದು. ಅದರಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಾಗ ಚಾಪೇನಾದ್ರೂ ಹಾಕೋಬೇಕು ಇತ್ಯಾದಿ ಹೇಳ್ತಾರಲ್ಲ, ಅದಕ್ಕರ್ಥ ಭೂಮಿಯಲ್ಲಿ ಗ್ರಾವಿಟೇಷನ್ ಅಲ್ಲಿದೆ. ಅದು ಒಂದು ವೈಜ್ಞಾನಿಕ ವಿಚಾರ. ನಾವು ಮಾಡಿದ ಸಾಧನೆಗಳು ಭೂಮಿ ಹೀರ್ಕೊಳ್ಳುತ್ತೆ, ಅದು ಒಂದು. ಅದರ ಜೊತೆಯಲ್ಲಿ ಈಗ ಪರಮಾತ್ಮ ಕೊಟ್ಟಿದ್ದಾನಲ್ಲ, ಮಧುಕೈಟಭರು ಮೇದಿನಿ ರೂಪದಲ್ಲಿದ್ದಾರಲ್ಲ, ಅವರಿಗೆ ನಮ್ಮ ಪುಣ್ಯ ಹೊಟ್ಟೋದ್ರೆ ಏನಾಗುತ್ತೆ, ಮತ್ತೆ ಅವರು ಪ್ರಕರ್ಷಮಾನ ಆಗುವ ಹಾಗಾಗುತ್ತೆ. ಅದಕ್ಕೋಸ್ಕರ ನಾವು ಪುಣ್ಯ ಕಾರ್ಯ ಮಾಡುವಾಗ ಬರೀ ನೆಲದಲ್ಲಿ ಕೂತ್ಕೊಳ್ಳದೆ ಏನಾದ್ರೂ ಒಂದು ಹಾಕೊಂಡ್ರೆ ಆ ಫೋರ್ಸ್ ಇದೆಯಲ್ಲ ಎಳೆಯೋದಕ್ಕೆ, ಇದೇನಾಯ್ತು, ಅಡಚಣೆ ಆಯ್ತು. ಅದು ಆ ಗ್ರಾವಿಟೇಷನಲ್ ಫೋರ್ಸ್ ನಮ್ಮ ಮೇಲೆ ರಿಯಾಕ್ಟ್ ಮಾಡದೇ ಇರುವಂತೆ ಪ್ರತಿಬಂಧಕವನ್ನ ಉಂಟು ಮಾಡುತ್ತೆ. ಅದಕ್ಕೋಸ್ಕರ ಹಾಗೆ ಮಾಡಬೇಕು ಎನ್ನುವ ವಿಚಾರ ಇದೆಲ್ಲವನ್ನ ಅಲ್ಲಿ ಹೇಳುತ್ತೆ. ಹಾಗೆ ಇನ್ನೂ ಒಂದು ವಿಚಾರವನ್ನು ಕೂಡ ಕೊಡುತ್ತೆ. ಮುರ ಎನ್ನುವ ಒಬ್ಬ ರಾಕ್ಷಸ, ಇವನು ಬೇಡ್ಕೊಂಡಿರೋದೇನಪ್ಪಾ ಅಂತ ಕೇಳಿದ್ರೆ, ಯಾವ ಒಂದು ದಿನ ಪೂರ್ತಿ ಉಪವಾಸ ಇರಬೇಕು, ಮತ್ತೆ ವೈಕುಂಠದಲ್ಲಿರುವವರು ದೇವಲೋಕದಲ್ಲಿರುವವರು ಯಾರಿಂದ ನನಗೆ ಮರಣ ಬರಬಾರದು, ಅವನು ಒಂದು ದಿನ ಪೂರ್ತಿ ತಪಸ್ಸು ಮಾಡಿರಬೇಕು, ಹೀಗೆಲ್ಲ ಏನೇನೋ ಕಂಡೀಷನ್ ಹಾಕಿರ್ತಾನೆ. ಅಷ್ಟು ಹಾಕಿ ಅವನು ಈಗ ಶುರು ಮಾಡಿಕೊಂಡ ತನ್ನ ಪ್ರಬಲ ಪರಾಕ್ರಮವನ್ನ. ಆಗ ಪರಮಾತ್ಮ ದಶಮಿಯ ದಿನ ಅವನು ಭೂಲೋಕಕ್ಕೆ ಅವತರಿಸಿದ. ಮತ್ತೆ ಯಾರಿಗೂ ಕಾಣದಂತೆ ತಪಸ್ಸು ಮಾಡಬೇಕು, ಆದ್ರಿಂದ ಹಿಮಾಲಯದಲ್ಲಿ ಬದರಿಕಾ ಕ್ಷೇತ್ರದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದ. ಹಾಗೆ ತಪಸ್ಸು ಮಾಡಿ ಒಂದು ದಿನ ಏಕಾದಶಿವರೆಗೆ ತಪಸ್ಸು ಮಾಡಬೇಕು. ಈಗ ಇವನು ಧೈರ್ಯವಾಗಿ ತನ್ನನ್ನು ಯಾರು ಕೊಲ್ಲೋರಿಲ್ಲ ಅಂತ ತಿರುಗುತ್ತಾ ಇದ್ದಾಗ ನಾರದರು ಬಂದು ಹೇಳಿದ್ರು, ಲೇಲೇಲೇ ಆಗ್ಲೇ ಇವನು ಹೋಗಾಗಿದೆ ಭೂಲೋಕದಲ್ಲಿ, ನಿನಗೆ ದೇವಲೋಕದಲ್ಲಿ ಎಲ್ಲಿಂದನೂ ಮರಣ ಬೇಡ, ಭೂಲೋಕದಲ್ಲಿ ಅಂದ್ಯಲ್ಲ ಇಲ್ಲೆಲ್ಲೋ ಸುತ್ತಾ ಇದೆಯಾ ದೇವರು ಅಂತ, ನೋಡ ಅವನು ಭೂಲೋಕಕ್ಕೆ ಹೋಗಿ ಕೂತಿದ್ದಾನೆ, ಆಗ್ಲೇ ಹೋಗಿದ್ದಾನೆ ಅಂದ್ರೆ ಇವನ ಹೌದಾ ಅಂತ ಹುಡ್ಕೊಂಡು ಬಂದ. ಇನ್ನು ಏಕಾದಶಿ ಬಂದಿಲ್ವಲ್ಲ, ಏಕಾದಶಿ ದಿನ ತಾನೇ ನನಗೆ ಇದಾಗಬೇಕು, ಏಕಾದಶಿ ಮುಂಚೆ ನಾನು ಅವನನ್ನು ಹಿಡಿದು ಬಿಡ್ತೀನಿ ಅಂತ ಹುಡುಕ್ತಾ ಬಂದ. ಅವನು ಹುಡುಕ್ತಾ ಬಂದಾಗ ಒಂದು ಕಡೆಯಲ್ಲಿ ವಿಷ್ಣು ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಿದ್ದು ಕಾಣಿಸ್ತು. ಇವನು ಹೋಗಿ ಬಲವಾಗಿ ಹಿಡಿದ. ಆಯ್ತು, ವಿಷ್ಣು ಸಿಕ್ಕದ್ಯಾ, ನೀನ್ ನನ್ನನ್ನೆಲ್ಲಿ ಕೊಲ್ತೀಯ, ನೋಡ್ ನಾನೇ ನಿನ್ನ ಕೊಲ್ತೀನಿ ಅಂತ ಹಿಡಿದಿದ್ದಾನೆ, ಬಲವಾಗಿ ಅವನನ್ನ ಕೊಲ್ತೀನಿ ಅಂತ. ಹಾಗೆ ಹಿಡಿದು ಅವನನ್ನ ಕೊಂದಂತೆ ಮಾಡಿದಾಗ, ಅವನನ್ನು ಮುರಿದಂತೆ ಮಾಡಿದಾಗ ಅವನಿಗೆ ಗೊತ್ತಾಯ್ತು ಅದು ವಿಷ್ಣು ಅಲ್ಲ ಅಂತ. ಅಂದ್ರೆ ವಿಷ್ಣುವಿನ ಮಾಯಾ ಸ್ವರೂಪ, ವಿಷ್ಣು ಮಾಯಾ ರೂಪದಲ್ಲಿ ವಿಷ್ಣುವಾಗಿ ಕೂತಿದ್ದಾನೆ. ಈಗ ಇವನು ಆದರೆ ಅವನಿಗೆ ಪೂರ್ಣ ಭರವಸೆನೂ ಆಗ್ಲಿಲ್ಲ. ವಿಷ್ಣುನ ಕೊಂದುಬಿಟ್ಟೆ ಅನ್ನುವ ಭರವಸೆಯಲ್ಲಿ ನಾರದರ ಹತ್ರ ಹೋದ. ನಾರದರೆ ತಿರ್ಗಾ ಹೋಗಿದ್ದಾನಲ್ಲಿ. ನಾರದರೆ ಎಲ್ಲಿದ್ದಾನೆ ವಿಷ್ಣು, ನಾನ್ ವಿಷ್ಣುನ್ ಕೊಂದಾಯ್ತು, ಇನ್ನು ನನ್ನನ್ನೇ ವಿಷ್ಣು ಕೊಲ್ತಾನೆ ಅಂತ ಜೋರಾಗಿ ತಿರುಗುತ್ತಾ ಇರುವಾಗ, ಅಯ್ಯೋ ಹುಚ್ಚ, ಅವ್ನು ನೋಡು ಬದರಿಕಾ ಕ್ಷೇತ್ರದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೀದಾ ಅವನು ವಿಷ್ಣುವಿನ ಎದುರಿಗೆ ಬಂದ. ಸರಿ ಏಕಾದಶಿ ತಿಥಿ ಪೂರ್ಣ ಆದ ಸ್ಥಿತಿ. ಆಗ ವಿಷ್ಣು ಮುರನನ್ನ ಹಿಡಿದು ಸಂಹಾರ ಮಾಡಿದ. ಆದ್ರಿಂದ ಆಗ ಸಂಹಾರ ಮಾಡುವಾಗ ಮುರನು ಕೂಡ ಬೇಡಿಕೊಂಡ, ನನ್ನ ಒಂದು ನೆನಪು ಸದಾ ಜೀವಿಗಳಿಗೆ ಇರುವಂತಹ ಒಂದು ಅನುಗ್ರಹ ನೀನು ಮಾಡಬೇಕು ಎಂಬುದಾಗಿ. ಆದ್ರಿಂದ ಈ ದಿವಸದಲ್ಲಿ ಪರಮಾತ್ಮ ವಿಕುಂಠಧಾಮದಿಂದ ಅವತಾರ ಮಾಡಿ ಜೀವಿಗಳನ್ನ ಉದ್ಧಾರ ಮಾಡುವುದಕ್ಕೆ ಬಂದಾಗ ಆ ಮುರನಿಗೆ ಅವನು ಅನುಗ್ರಹ ಮಾಡಿದ. ಮುರನ ಜೀವ ಪರಮಾತ್ಮನ ಒಳಗೆ ಸೇರುವಂಥ ಒಂದು ಅನುಗ್ರಹವನ್ನು ಮಾಡಿದ. ಅಂಥ ಒಂದು ಅನುಗ್ರಹ ಸಕಲ ಜೀವಿಗಳಿಗೆ ದೊರಕಲಿ. ಆದ್ರಿಂದ ಮತ್ತೆ ವೈಕುಂಠದಿಂದ ವೈಕುಂಠಧಾಮಕ್ಕೆ ನಾವು ಹೋಗಬೇಕು. ಆದರೆ ಪರಮಾತ್ಮ ತಾನೇ ವೈಕುಂಠಧಾಮದಿಂದ ಅವತರಿಸಿ ನಮ್ಮನ್ನ ವೈಕುಂಠಧಾಮಕ್ಕೆ ಕರೆದೊಯ್ಯುವಂತಹ ಒಂದು ಪೂರ್ಣಾನುಗ್ರಹ ಇರುವಂತಹ ಒಂದು ಪವಿತ್ರವಾದ ದಿನ. ಆದ್ರಿಂದ ಆ ದಿನ ನಮ್ಮನ್ನ, ಆದ್ರಿಂದ ಅದನ್ನ ಉತ್ತರ ಅಂದ್ರೆ ಉತ್ತರ ದಕ್ಷಿಣ ಉತ್ತರ ಅನ್ನುವಾಗ ನಮ್ಮನ್ನ ಇಲ್ಲಿಂದ ದಾಟಿಸುವಂತಹ ಒಂದು ರೂಪದಲ್ಲಿ ಆ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹವನ್ನ ನಾವು ಸ್ಮರಣೆ ಮಾಡಿಕೊಳ್ತಾ, ಆದ್ದರಿಂದಲೇ ದಶಮಿ ಏಕಾದಶಿ ದಿನಗಳು ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿರ್ತಾ ಪರಮಾತ್ಮನ ಸ್ಮರಣೆಯನ್ನೇ ಮಾಡ್ತಾ ನಾವು ಇದ್ದಾಗ ಮುರನಂಥ ಅಸುರನಿಗೂ ಕೂಡ ಯಾವ ಒಂದು ದಿವ್ಯ ಸಾನ್ನಿಧ್ಯವನ್ನ ಪರಮಾತ್ಮ ಕರುಣಿಸಿದ. ಮಧುಕೈಟಭರಂಥ ಅಸುರರಿಗೂ ಕೂಡ ಅವರೂ ಜೀವಲೋಕದಲ್ಲಿ ನೆನಪಿಗೆ ಬರುವಂತೆ ಮಾಡಿದ್ದಲ್ಲದೆ ಅವರಿಗೂ ಕೂಡ ತಾನು ದಿವ್ಯ ಸಾನ್ನಿಧ್ಯವನ್ನ ಹೇಗೆ ಕರುಣಿಸಿದ, ಹಾಗೆ ಎಂಥದೇ
ನೀಚೋಪಿ ಪಾಪವಲಿತೋಪಿ ವಿನಿಂದಿತೋಪಿ ಬ್ರೂಯಾತ್ ತವ ಅಹಂ ಇತಿ ಯಸ್ಯ ಕಿಲ ಏಕವಾರಂ ಸಂಯಚ್ಛತಿ ಈಶ ನಿಜಲೋಕಮಿತಿ ವ್ರತಂತೆ. ಹಾಗೆ ಅವರಿಗೆ ಪರಮಾತ್ಮ ತನ್ನದೇ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ಬಿಡ್ತಾನೆ. ಅಂಥ ಒಂದು ವ್ರತ ಇರುವಂತಹ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ತನ್ನ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಲಿ. ಆ ಒಂದು ಅದಕ್ಕಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ನಾವು ಜಾಗೃತರಾಗಿ ಕಾಲವನ್ನು ಭಗವತ್ ಸ್ಮರಣೆಯಲ್ಲಿ ಕಳೆಯುವಂತೆ ಮಾಡ್ತಾ ಪರಮಾತ್ಮನ ದಿವ್ಯ ಸಾನ್ನಿಧ್ಯವನ್ನ ಸೇರುವಂತ ಒಂದು ಪವಿತ್ರವಾದ ದಿನ. ಅದನ್ನ ನಾವು ಸ್ಮರಿಸಿಕೊಳ್ತಾ ಒಂದು ಸಲಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಷೇಕ್ಷಣಂ ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಜೀವಿಗಳ ಉದ್ಧಾರಕ್ಕಾಗಿ ಪರಮಾತ್ಮ ಹೇಗೆ ಅವತರಿಸಿದ ಹಾಗೆ ತಾಯಿಯೂ ಕೂಡ ತಾನು ತನ್ನ ದಿವ್ಯಮಂಗಳ ವಿಗ್ರಹದಿಂದ ಅವತರಿಸಿದ್ದಾಳೆ. ಆಕೆಯ ದಿವ್ಯಮಂಗಳ ವಿಗ್ರಹವನ್ನ ನಾವು ಆಸ್ವಾದನೆ ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ಆಕೆ ತಾನು ಕಾಲುಗಳಲ್ಲಿ ರತ್ನ ಕಿಂಕಿಣಿಕಾರಮ್ಯ ರಚನಾಧಾಮ ಭೂಷಿತಳಾಗಿದ್ದಾಳೆ. ಹಾಗೆ ಇರುವಂತಹ ಆಕೆ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಗವೋರುದ್ವಯಾನ್ವಿತ ಅಂಥ ತಾಯಿ ಈಗ ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತ. ಆ ಭಾಗವನ್ನು ನಾವು ನೋಡ್ತಾ ಇದ್ವು. ತಾಯಿಯ ಎರಡು ಮೊಣಕಾಲುಗಳು ಕಿರೀಟದಂತೆ ಶೋಭಿಸ್ತಾ ಇದೆ. ಹಾಗೆ ಕಿರೀಟದಂತೆ ಶೋಭಿಸ್ತಾ ಇರುವಂತ ಆ ತಾಯಿಯ ಎರಡು ಜಾನುಗಳು ನಮ್ಮನ್ನ ಭಗವಂತನ ಬಳಿಗೆ ಕರೆದೊಯ್ಯುವಂತೆ ಆ ದಿವ್ಯ ಜ್ಯೋತಿ ಪ್ರಭೆಯಿಂದ ಬೆಳಗುತ್ತಾ ಅದು ನಮ್ಮನ್ನ ಆ ತಾಯಿಯ ದಿವ್ಯ ಜ್ಯೋತಿಯ ಸ್ಮರಣೆಯನ್ನ ಕೊಡುವಂಥದ್ದಾಗಿ ಇದೆ ಅಂತ ಹೇಳ್ತಾ ಆ ಪರಮಾತ್ಮನ ದಿವ್ಯಮಂಗಳ ವಿಗ್ರಹದ ಸ್ಮರಣೆ ಅದು ಹೇಗಿದೆ? ಮುಕುಟ ಆಕಾರವಾಗಿದೆ. ಕಿರೀಟ ರತ್ನಗಳಿಂದ ಹೊಳೆಯುತ್ತಾ ಇರುವ ಕಿರೀಟದ ರೂಪದಲ್ಲಿದೆ ಎಂಬುದನ್ನು ತೋರಿಸ್ತಾ ಆ ಜಾನುಗಳ ಪ್ರಭೆ ಜೀವಿಗಳು ಆ ಪ್ರಭೆಯನ್ನು ಧ್ಯಾನ ಮಾಡುವುದರ ಮೂಲಕ ಆ ದೇವಿಯ ನಿರ್ವಿಕಲ್ಪ ನಿರಂಜನ ಪ್ರಭೆಯ ಒಳಗೆ ಲೀನವಾಗುವಂತೆ ಆಗಬೇಕು ಅನ್ನೋದನ್ನ ನೋಡಿದ್ವಿ. ಈಗ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರ ತೂಣಾಭ ಜಂಘಿಕಾ. ಈಗ ತಾಯಿಯ ಮೀನುಖಂಡ ಆ ಮೊಣಕಾಲಿಂದ ಕೆಳಗೆ ಬಂದ ಮೀನುಖಂಡ ಅದು ಹೇಗಿದೆ ಅಂತ ಕೇಳಿದ್ರೆ, ಸ್ಮರ ಅಂದ್ರೆ ಮನ್ಮಥ, ತೂಣ ಅಂದ್ರೆ ಬತ್ತಳಿಕೆ. ಮನ್ಮಥನ ಬತ್ತಳಿಕೆಯ ತರಹ ಇದೆಯಂತೆ, ಆಭ ಅಂದ್ರೆ ಅದರಂತೆ. ಸ್ಮರ ತೂಣ ಆಭ ಮನ್ಮಥನ ಬತ್ತಳಿಕೆಯ ಹಾಗೆ ಇರುವಂತ ಜಂಘಿಕ ಮೀನುಖಂಡ ಇದೆ. ಅದಕ್ಕೆ ಇನ್ನೊಂದು ಹೋಲಿಕೆ ಕೊಡ್ತಾ ಇದ್ದಾರೆ, ಇಂದ್ರಗೋಪ ಅನ್ನುವುದನ್ನ ಒಂದು ಕೀಟಕ್ಕೆ ಹೋಲಿಸ್ತಾರೆ. ಬಹುಶಃ ನಾವುಗಳೆಲ್ಲ ನೋಡಿರ್ತೇವೆ, ಈಗಿನವರು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಮಳೆಗಾಲ ಬಂದ್ರೆ ಒಂದು ರೇಷ್ಮೆ ಹುಳದ ತರಹ, ಅಂದ್ರೆ ಮೈ ರೇಷ್ಮೆ ತರ ಸ್ಯಾಟಿನ್ ಬಟ್ಟೆ ಅಂತ ಹಿಂದೆ ಬರ್ತಿತ್ತಲ್ಲ, ಆ ತರ ಕೆಂಪು ಹುಳ ಒಂದು ಬರೋದು. ಅದರ ಮೈ ಕೂಡ ಸ್ಯಾಟಿನ್ ಬಟ್ಟೆ ತರಾನೇ ಇರ್ತಾ ಇತ್ತು. ಅದನ್ನ ಇಂದ್ರಗೋಪ ಅಂತ ಕರೀತಾರೆ. ಇನ್ನು ಮಿಣುಕು ಹುಳಕ್ಕೂ ಕೂಡ ಇಂದ್ರಗೋಪ ಅಂತ ಹೇಳ್ತಾರೆ. ಎರಡೂ ಇಟ್ಕೊಳ್ಬಹುದು. ನಿಮ್ಗೆ ಕಣ್ಮುಂದೆ ಬಂದಿರಬಹುದು, ಕೆಂಪಗಿರ್ತಿತ್ತು ಆ ಹುಳ, ಸ್ಯಾಟಿನ್ ಬಟ್ಟೆ ತರ ಅದರ ಮೈ ಇರ್ತಾ ಇತ್ತು.
ಮಳೆಗಾಲ ಬಂದಾಗ ನಾವು ಅದನ್ನ ಹೆಚ್ಚು ನೋಡ್ತಾ ಇದ್ವಿ ಭೂಮಿನಲ್ಲಿ. ಅದು ಮುಟ್ಟಕ್ಕೂ ಅಷ್ಟೇ ಸಾಫ್ಟ್ ಆಗಿರೋದು. ಆ ರೀತಿ ಇಂದ್ರಗೋಪ ಅಂದ್ರೆ ಹಾಗೆ ಕೆಂಪಾಗಿದೆ. ಆ ಸ್ಯಾಟಿನ್ ಬಟ್ಟೆ ತರ, ಈಗ ಸ್ಯಾಟಿನ್ ಬಟ್ಟೆನೇ ಇಲ್ಲ, ಅದರ ಒಂದು ಸ್ಮರಣೆಗೂ ಬರೋ ವಿಷಯ ಇಲ್ಲ. ಇಂದ್ರಗೋಪನೂ ಅಷ್ಟೇ ಹೊರಟೋಗಿದೆ. ನಮಗೆ ಚಿಕ್ಕವರಿದ್ದಾಗ ಅದನ್ನ ಆರಿಸ್ಕೊಂಬಂದು ಬೆಂಕಿಪಟ್ಣ ಅದರಲ್ಲಿ ಕೂಡಿಟ್ಟು ಅದನ್ನ ನೋಡೋದೇ ಒಂದು ಆನಂದ. ತೆಗೆದು ಮುದ್ದಾಗಿರೋದು, ಚೆನ್ನಾಗಿರೋದು, ಅದೊಂದು ಆಟ. ಆ ರೀತಿ ಆ ಇಂದ್ರಗೋಪ ಅನ್ನುವ ಕೀಟದಂತೆ ಆಕೆಯ ಇದೇನಿದೆ ಮೀನು ಖಂಡ ಕೆಂಪಾಗಿದೆ, ಹೊಳಿತಾ ಇದೆ. ಈ ಒಂದು ನವಿರಾದ ರೇಷ್ಮೆಯ ವಸ್ತ್ರದ ಹಾಗೆ, ಆ ಸ್ಯಾಟಿನ್ ಬಟ್ಟೆಯ ತರಹ ಮೃದುವಾಗಿ ಇದೆ. ಜೊತೆಗೆ ಇನ್ನೇನಾಗಿದೆ, ಮನ್ಮಥನ ಬತ್ತಳಿಕೆಯ ತರಹ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದನ್ನ ಇಂದ್ರಗೋಪ ಅನ್ನುವುದನ್ನ ಮಿಣುಕು ಹುಳಕ್ಕೆ ನಾವೇನಾದ್ರೂ ಭಾವಿಸಿಕೊಂಡ್ರೆ, ಆಗ ಮಿಣುಕು ಹುಳ ಅನ್ನೋದು ಏನನ್ನು ತೋರಿಸುತ್ತೆ, ಬೆಳಕನ್ನ ತೋರಿಸುತ್ತೆ. ಇಂದ್ರ ಅಂತ ಹೇಳಿದ್ರೆ ಜ್ಯೋತಿ, ಮಹಾಜ್ಯೋತಿ. ಆ ಮಹಾಮಹಿಮವಾದ ಜ್ಯೋತಿಯನ್ನ ರಕ್ಷಿಸುತ್ತೆ ಇಂದ್ರಗೋಪ ಅಂದ್ರೆ ಮಹಾಮಹಿಮೆಯಿಂದ ಕೂಡಿರುವಂತಹ ಆ ದಿವ್ಯ ಜ್ಯೋತಿಯನ್ನ, ನಿತ್ಯ ನಿರಂಜನ ನಿರ್ವಿಕಲ್ಪ ಜ್ಯೋತಿಯನ್ನ ರಕ್ಷಿಸ್ತಾ ಇದೆ. ಯಾವುದು? ಮೀನಖಂಡವನ್ನ ನಾವು ಗೋಪಿ ರಕ್ಷಣೆ ಮಾಡ್ತೇವಲ್ವಾ, ಅದನ್ನ ಪ್ರದರ್ಶನ ಮಾಡಿಕೊಂಡು ತಿರುಗೋದಿಲ್ಲ. ಹಾಗೆ ತಾಯಿ ತನ್ನ ಒಂದು ದಿವ್ಯ ಕಾಂತಿ, ಆ ದಿವ್ಯ ಜ್ಯೋತಿ ಏನಿದೆ ಅದನ್ನ ಅವಳು ರಕ್ಷಣೆ ಮಾಡಿಕೊಂಡಿದ್ದಾಳೆ. ಯಾವ ಒಂದು ಮೊಣಕಾಲಿನ ಕಾಂತಿ, ಆ ಮೊಣಕಾಲಿನ ಕಾಂತಿ ಪರಬ್ರಹ್ಮನ ಕಾಂತಿಯ ಸ್ಮರಣೆಗೆ ಪ್ರತಿಸ್ಪರ್ಧಿಯಾಗಿದ್ದು, ಯಾರು ಧ್ಯಾನ ಮಾಡ್ತಾ ಇದ್ದಾರೋ ಅವರಿಗೆ ಆ ಪರಬ್ರಹ್ಮದ ಕಾಂತಿಯನ್ನ ತೋರಿಸುತ್ತಲ್ಲ, ಅದನ್ನ ಸಮಗಟ್ಟುವಂತಹ ಒಂದು ಕಾಂತಿನೇ ಮೀನುಖಂಡದಲ್ಲಿ ಕೂಡ ಇದೆ. ಆ ಮೀನುಖಂಡದ ಕಾಂತಿ ಭಕ್ತರಿದ್ದಾರಲ್ಲ ಅವರಿಗೆ ಮನ್ಮಥನ ಬಾಣದ ತರಹ. ಅಂದ್ರೇನು? ಆಸೆ ಆಗಿಬಿಟ್ರೆ ಅದಿಲ್ಲದೆ ಇರಕ್ಕಾಗಲ್ಲ. ಬಿದ್ದು ಹೊರಳಾಡಿ ಕೈಕೇಯಿಯನ್ನ, ನಾವು ಎಲ್ಲ ಇದ್ದೇವೆ, ನಾವೇನು ಕಡಿಮೆ ಅಲ್ಲ. ಉದಾಹರಣೆಗೆ ಚೆನ್ನಾಗಿ ತಲೆಯಲ್ಲಿ ಉಳಿಯುತ್ತೆ ಅನ್ನಕ್ಕೆ. ಯಾಕೆಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳಲ್ವಲ್ಲ, ನಮ್ಮಲ್ಲಿರೋ ದೋಷ ನಮಗೆ ಕಾಣೋದಿಲ್ಲ. ಆದ್ರಿಂದ ಕೈಕೇಯಿ ಕಾಣ್ತಾಳೆ. ಆ ಕೈಕೇಯಿ ಇಲ್ಲ ರಾಮ ಹೋಗ್ಬೇಕು, ಈ ಕ್ಷಣ ಹೋಗ್ಬೇಕು, ಆಯ್ತಮ್ಮ ನಾಳೆ ಕಳಿಸ್ತೀವಿ, ಇಲ್ಲ ಈಗ ಹೋಗ್ಬೇಕು, ಆ ರೀತಿ ಹಠ ತೊಡ್ತಾಳಲ್ಲ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಆಸೆ ಬಂದುಬಿಟ್ರೆ, ಆಸೆ ಆ ನೆರವೇರುವವರೆಗೆ ಜೀವ ಹೇಗೆ ವಿಲಿ ಒದ್ದಾಡುತ್ತೆ, ಹಾಗೆ ಭಕ್ತರಿಗೆ ದೇವರು ಬೇಕು ಅನ್ನುವ ಹಂಬಲ ಬಂದುಬಿಟ್ರೆ ಅವ್ರಿಗಿರಕ್ಕಾಗಲ್ಲ. ನಾವು ಶ್ರೀರಾಮಕೃಷ್ಣ ಪರಮಹಂಸರ ಉದಾಹರಣೆಯನ್ನ ನೋಡಿದ್ವು. ಒಂದು ದಿನ ಇಷ್ಟು ಹೊತ್ತಾಯ್ತಾ, ಅಯ್ಯೋ ಇವತ್ತು ಕಳೆದೋಯ್ತು, ದೇವರು ಪ್ರತ್ಯಕ್ಷ ಆಗಲಿಲ್ಲ. ನಾಳೆ ಬೆಳಕಾಯ್ತು, ಇವತ್ತಾಗುತ್ತೆ ಅಂತ ಕಾಯ್ತಾ ಇದ್ದಾರೆ, ಇವತ್ತು ಕಳೀತು, ಅಯ್ಯೋ ಇವತ್ತು ತಾಯಿ ನನಗೆ ಪ್ರತ್ಯಕ್ಷ ಆಗಲಿಲ್ಲ ಅಂತ ದಿನ ತಾಯಿ ಕಾಣ್ಲಿಲ್ಲ, ತಾಯಿ ದೊರಕಲಿಲ್ಲ ಅಂತ ಹೇಳಿ ಮುಖ ಎಲ್ಲ ನೆಲಕ್ಕೆ ಹಾಕಿ ಉಜ್ಜಿ ಮೂಗಿಂದ ಮೈಯಿಂದ ಎಲ್ಲ ರಕ್ತ ಸುರಿಬೇಕು. ಹಾಗೆ ಅಯ್ಯೋ ದೇವರು ನನಗೆ ಸಿಕ್ಲಿಲ್ಲ, ಒಂದಿನದ ಆಯುಸ್ ಹೋಯ್ತು, ದೇವರು ನನಗೆ ಸಿಕ್ಲಿಲ್ಲ, ಒಂದಿನದ ಆಯುಸ್ ಹೋಯ್ತು. ನಾವು ಇವತ್ತು ಒಂದು ದಿನ ಹೆಚ್ಚಾಯ್ತು ಅಂತ ಹುಟ್ಟಿದ ಹಬ್ಬ ಮಾಡ್ತಾ ಇದ್ದೇವೆ. ಅವರು ಅಯ್ಯೋ ಒಂದು ದಿನದ ಆಯುಸ್ ಹೋಯ್ತು, ದೇವರು ಕಾಣ್ಲಿಲ್ಲ. ಯಾಕೆ? ಈ ಶರೀರ ಇರುವುದೇ ಭಗವತ್ ಪ್ರಾಪ್ತ್ಯೈಕ ಪ್ರಯೋಜನಂ. ಇದು ಅಂದ್ರೆ ಮೇನ್ ಪ್ರಯೋಜನ. ಇದೆಲ್ಲ ಸಬಾರ್ಡಿನೇಟ್ ಪ್ರಯೋಜನ. ಊಟ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಒಡವೆ ಹಾಕೊಳ್ಳೋದು, ಕಾರು ಗೀರಲ್ಲಿ ತಿರುಗೋದು ಎಲ್ಲ ಬೇಕು, ಯಾವುದು ಬೇಡ ಅಲ್ಲ. ಆದ್ರೆ ಅದು ಮೇನ್ ಅಲ್ಲ. ಮೇನ್ ಯಾವುದು? ಪ್ರಾಪ್ತ್ಯೈಕ ಪ್ರಯೋಜನಂ, ಭಗವಂತನ ಹೊಂದೋದೊಂದೇ. ಆದ್ರಿಂದ ಇವರು ಒಂದೊಂದು ದಿನ ಕಳೆದಂತೆ ವಿಲಿ ಒದ್ದಾಡ್ತಾ ಇದ್ದಾರೆ. ಹಾಗೆ ಒದ್ದಾಡುವಂತ ಗೋಪಸ್ತ್ರೀಯರನ್ನ ನಾವು ನೋಡ್ತೇವೆ, ಹಾಗೆ ಒದ್ದಾಡಿದಂತಹ ಮೀರೆಯನ್ನ ನಾವು ನೋಡ್ತೇವೆ. ಎಷ್ಟೋ ಜನ ಭಕ್ತರು, ಬರೀ ಸ್ತ್ರೀಯರೇ ಅಲ್ಲ, ಭಕ್ತರುಗಳು ಎಲ್ಲರೂ ಕೂಡ ಪರಮಾತ್ಮ ಸಿಕ್ಲಿಲ್ಲ, ಪರಮಾತ್ಮ ಕಾಣ್ಲಿಲ್ಲ. ನಾವು ಕುಂಬಾರನನ್ನ ನೋಡ್ತೇವಲ್ಲ, ಅವನು ಯಾವಾಗ ಮರೆತು ಹೋಗ್ಬಿಟ್ಟ, ಕಾಣದೆ ಹೋಗ್ಬಿಟ್ಟ, ಆಗ ಅಯ್ಯೋ ಊಟ ಕೊಡುವ ಹೊತ್ತಾಯ್ತು, ಯಾಕೋ ಬರ್ತಾ ಇಲ್ಲ ರಂಗ ಅಂತ ಅವನು ಎಲ್ಲ ತರ ಕೂಗಿ ಕರೀತಾನಲ್ಲ. ಅಂದ್ರೆ ರಂಗ ಬಂದು ಹಲ್ಲುಜ್ಜಿ ಅವನ ಎಲ್ಲ ಸೇವೆ ಮಾಡಿದ. ಆಗ ನೋಡಿ ಅವನ ತೊಳಲಾಟ ಹೇಗೆ ಕಣ್ಣೊಳಗೆ ನಿಮಗೆ ಕಾಣಬಹುದು. ಆ ರೀತಿ ಈ
ಅದಕ್ಕೆ ಇದು ಸ್ಮರತೂಣಾಭ. ಯಾವ ಒಂದು ತಾಯಿಯ ಜಾನುವನ್ನ ಕಂಡಾಗ ಆ ತಾಯಿಯನ್ನ ನಾನು ಸೇರಬೇಕು, ಆ ನಿತ್ಯ ನಿರಂಜನ ಜ್ಯೋತಿ ನನ್ನದಾಗಬೇಕು ಅನ್ನುವ ಹಂಬಲ ಉಂಟಾಗಿಬಿಡುತ್ತೋ ಅಂಥ ಭಕ್ತನಿಗೆ ಆ ಮೀನು ಕಂಡಾಗ ತಡೆಯಲಾಗದಂತೆ ಆಗಿಬಿಡುತ್ತೆ. ಅದು ಸ್ಮರತೂಣ, ಮನ್ಮಥನ ಬತ್ತಳಿಕೆಯ ತರ ಬಾಧಿಸಿ 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 ದೇವ್ರೇ 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 ಹಾಗೆ ದೇವರು ಬೇಕು ದೇವರು ಬೇಕು ದೇವರು ಬೇಕು ಅನ್ನುವಂಥ ಒಂದು ಹಂಬಲ ಹುಟ್ಟುವಂತೆ ಅದು ಮಾಡಿಬಿಡುತ್ತೆ. ಅಂಥ ಒಂದು ಪವಿತ್ರತಮವಾದಂಥ ಅವಯವ ಆ ತಾಯಿಯ ಮೀನು ಖಂಡಗಳು. ಆದ್ರಿಂದ ಇಂದ್ರಗೋಪ ಪರಿಕ್ಷಿಪ್ತ. ಇಂದ್ರಗೋಪ ಅಂದಾಗ ಮಹಾಜ್ಯೋತಿ, ಮಹಜ್ಯೋತಿ, ಮಹಾಮಹಿಮವಾದ ಜ್ಯೋತಿ, ನಿತ್ಯ ನಿರಂಜನವಾದ ಜ್ಯೋತಿ ಇಂದ ಎಳೆಯಲ್ಪಟ್ಟ ಅಥವಾ ಬೀಸಲ್ಪಟ್ಟ, ಎಸೆಯಲ್ಪಟ್ಟ. ಹೇಗಿದೆ ಅದು? ಮನ್ಮಥನ ಬತ್ತಳಿಕೆಯ ಆಕಾರದಲ್ಲಿ ಇರುವಂಥ ಒಂದು ತಾಯಿಯ ಮೀನು ಖಂಡಗಳು. ಅಂದ್ರೆ ಅಲ್ಲಿಗೇನಾಯ್ತು? ಮಹಾನ್ ಜ್ಯೋತಿಯ ಸಂರಕ್ಷಕವಾಗಿ ತಾಯಿಯ ಮೀನು ಖಂಡಗಳಿವೆ. ತಾಯಿಯ ಮೀನು ಖಂಡಗಳನ್ನ ನಾವು ಧ್ಯಾನ ಮಾಡಿದರೆ ಆ ಮಹಾನ್ ದಿವ್ಯ ಜ್ಯೋತಿ, ಪರಬ್ರಹ್ಮ ಜ್ಯೋತಿಯ ಸಾಕ್ಷಾತ್ಕಾರ ಭಾವ ನಮಗಾಗುತ್ತೆ. ಅದಾಗುವುದಕ್ಕೆ ಅತ್ಯಂತ ಅಗತ್ಯವಾದ ತೀವ್ರ ಹಂಬಲ, ಬೇಕು ಬೇಕು ಬೇಕೆಂಬ ಹಂಬಲ ನಮ್ಮಲ್ಲಿ ಉಂಟಾಗುವಂತೆ ಆಗತ್ತೆ. ಅಂತ ಒಂದು ಭಕ್ತರ ಭಕ್ತಿಯ ತೀವ್ರತೆಯನ್ನ ಹೆಚ್ಚು ಮಾಡುವಂಥ, ಭಕ್ತರಿಗೆ ಆ ಪರತತ್ವವನ್ನ ಹೊಂದಲೇಬೇಕೆಂಬ ಭಾವ ಅತ್ಯಧಿಕವಾಗುವಂತೆ ಮಾಡುವಂಥ ಒಂದು ಮೀನು ಖಂಡಗಳು ಆ ತಾಯಿಯ ಮೀನು ಖಂಡಗಳು. ಅಂಥ ಒಂದು ಮೀನು ಖಂಡವನ್ನ ಧ್ಯಾನ ಮಾಡುವುದರಿಂದ ದಿವ್ಯ ಪರಂಜ್ಯೋತಿ, ನಿತ್ಯ ನಿರಂಜನ ಜ್ಯೋತಿ ನಮ್ಮದಾಗಿ ಅನುಕಾಲದಲ್ಲಿ, ಕ್ಷಣಕಾಲದಲ್ಲಿ ಆಗಿಬಿಡುತ್ತೆ. ಹೇಗೆ ನಾವು ಈ ವೈಕುಂಠ ಏಕಾದಶಿಯ ದಿನವನ್ನ ಸ್ಮರಣೆ ಮಾಡಿದ ಮಾತ್ರದಲ್ಲಿ ಅಸುರರಾಗಿ, ಮಧುಕೈಟಭರಾಗಿ, ಮುರ ಆಗಿ ಇರುವಂಥವರಿಗೂ ಕೂಡ ಪರಾತ್ಪರ ವಸ್ತುವಿನ ದಿವ್ಯ ಸಾನ್ನಿಧ್ಯ ದೊರಕಬಿಡುತ್ತೋ ಹಾಗೆ ಆ ತಾಯಿಯ ದಿವ್ಯವಾದ ಮೀನು ಖಂಡಗಳ ಸ್ಮರಣ ಮಾತ್ರದಿಂದ ನಮಗೆ ದಿವ್ಯವಾದ ಭಾವ ದೊರಕಿ ಬಿಡುತ್ತೆ. ಆದ್ರಿಂದ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣ ಆಭ ಜಂಘಿಕ. ಈಗ ಗೂಢಗುಲ್ಫ ಎಲ್ಲಿಗೆ ಬಂದ್ವಿ? ಕಾಲಿನ ಗಂಟು, ಮಣಿಗಂಟಿಗೆಯಲ್ಲ, ಪಾದದಲ್ಲಿ ಆ ಮಣಿಗಂಟಿಗೆ ಬಂದ್ವಿ. ಅದು ಯಾರಿಗೆ ಕಾಣುತ್ತೆ? ಯಾರಿಗೂ ಕಾಣಲ್ಲ. ಅದರಲ್ಲಿ ಹೀಗೆ ಪದ್ಮಾಸನ ಹಾಕಿ ಕೂತು ಬಿಟ್ರೆ ಕಾಣೋದೇ ಇಲ್ಲ. ಆದ್ರಿಂದ ನಿಂತರೆ, ನಡೀತಾ ಇದ್ರೆ ಕಾಣಬಹುದು. ಆದ್ರೆ ತಾಯಿ ಯಾವಾಗೂ ಹೇಗಿರ್ತಾಳೆ? ಪದ್ಮಾಸನಾಸೀನಳಾಗಿರ್ತಾಳೆ. ಆದ್ರಿಂದ ನಾವು ಇದರಲ್ಲಿ ನೋಡುವಾಗಲೂ ಕೂಡ, ಧ್ಯಾನ ಶ್ಲೋಕದಲ್ಲಿ ನೋಡುವಾಗಲೂ ಕೂಡ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ, ಅಲ್ಲಿ ಮಾಣಿಕ್ಯ, ಅವಳು ಯಾವುದರಲ್ಲಿ ಕೂತಿದ್ದಾಳೆ ಅಂತ ನೋಡ್ತಾ ಇದ್ದೇವೆ. ಹಾಗೆ ಆಸೀನಳಾಗಿ ಕುಳಿತಿರೋದ್ರಿಂದ ನಮಗೆ ಅವಳ ಗುಲ್ಫ ಕಾಣೋದಿಲ್ಲ. ಹಾಗೆ ಶ್ರೀರಾಮಚಂದ್ರ ಪ್ರಭುವನ್ನ ವರ್ಣನೆ ಮಾಡುವಾಗಲೂ ಕೂಡ ಗೂಢಜತ್ರುರ್ ಅರಿಂದಮಃ ಅಂತ ವರ್ಣನೆ ಮಾಡ್ತಾನೆ. ಹನುಮಂತನನ್ನ ಸೀತೆ ಕೇಳ್ತಾಳೆ, ಇವನು ನಿಜವಾಗಿ ರಾಮನ್ ದೂತನೋ? ಇವನು ರಾವಣ ಅವಾಗ ಬಂದಲ್ಲ ಸನ್ಯಾಸಿ, ಆತರ ನಾಟಕ ಆಡ್ಕೊಂಡು ರಾಮನ್ ದೂತ ಅಂತ ಬಂದ್ರೆ ನಾನು ಅವನು ವಶ ಆಗಿಬಿಡ್ತೀನಿ ಅಂತ ಬಂದಿದ್ದಾನೋ ಅಂತ ತಿಳ್ಕೋಬೇಕಲ್ಲ. ಅದರಿಂದ ಪರೀಕ್ಷೆ ಮಾಡಕ್ಕೆ ಎಲ್ಲಿ ರಾಮ ಹೇಗಿದ್ದಾನೆ ಹೇಳು ನೋಡೋಣ. ನಿಜವಾಗಿ ನೀನ್ ರಾಮನ್ನೇ ನೋಡಿರೋದೇ ಆದ್ರೆ ಅದಕ್ಕೋಸ್ಕರ ವಿವರಣೆ ಮಾಡು ಅಂದಾಗ ಹನುಮಂತ ರಾಮನನ್ನ ವಿವರಿಸುವಾಗ ಈ ಒಂದು ಮಾತನ್ನ ಹೇಳ್ತಾನೆ. ಹಾಗೆ ಗೂಢ ಗುಲ್ಫ, ಗುಲ್ಫ ಅಂದ್ರೆ ಈ ಗಂಟು, ಪಾದದ ಈ ಗಂಟು ಕಾಣೋದಿಲ್ಲ, ಗೂಢವಾಗಿದೆ, ರಹಸ್ಯವಾಗಿದೆ. ಮತ್ತೆ ಇನ್ನೇನಾಗಿದೆ? ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ. ಈಗ ಬಂದಿರೋದಲ್ಲಿ ಪೀಠ, ಅವಳು ಕುಳಿತಿರುವಂಥ ಪೀಠ, ಯಾವ ಒಂದು ಪೀಠದಲ್ಲಿ ಕುಳಿತಿದ್ದಾಳೆ ಅದು ಕೂರ್ಮ ಪೃಷ್ಠ. ಕೂರ್ಮ ಪೃಷ್ಠ ಜಯಿಷ್ಣು ಅಂದ್ರೆ ಕೂರ್ಮ ಪೃಷ್ಠವನ್ನು ಗೆಲ್ಲುವಂಥ, ಕೂರ್ಮ ಪೃಷ್ಠವನ್ನು ಮೀರಿದಂಥ ಎಂಥದಾಗಿದೆ? ಪ್ರಪದಾನ್ವಿತ. ಯಾವ ಒಂದು ಶ್ರೇಷ್ಠವಾದ ಆಸನ, ಪದ್ಮಾಸನದಲ್ಲಿ ಕುಳಿತಿದ್ದಾಳೋ ಅದರಿಂದ ಅವಳು ಕೂಡಿದ್ದಾಳೆ ಅಂತ ಅರ್ಥ. ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ. ಈ ಕೂರ್ಮ ಅನ್ನುವ ಶಬ್ದಕ್ಕೆ ನಿಘಂಟು ಅನೇಕ ಅರ್ಥಗಳನ್ನ ಕೊಡುತ್ತೆ. ಕ್ರೀಡಾವಾಪಿ, ಕ್ರೀಡಾವಾಪಿ ಅಂದ್ರೆ
ಸ್ತ್ರೀಯರು ರಾಜರು ವಿಹರಿಸುವುದಕ್ಕೆ ಕಟ್ಟಿಕೊಂಡಿರುವಂತ ಒಂದು ಪುಷ್ಕರಣಿಯ ತರಹ, ಜಲಕ್ರೀಡೆ ಆಡೋದಕ್ಕೆ ಇಟ್ಕೊಂಡಿರುವಂತ ಒಂದು ಸರೋವರದ ತರಹ, ಪುಷ್ಕರಣಿ ತರಹ. ಅದಕ್ಕೆ ಕೂರ್ಮ ಅಂತ ಹೆಸರು. ಆದ್ರೆ ಅದೇನು ತಾಯಿಗೆ ಅನ್ವಯ ಆಗಲ್ಲ. ಹಾಗೆ ಅದು ನೀರಿನಿಂದ ತುಂಬಿರುವ ಒಂದು ಪುಷ್ಕರಿಣಿ. ರಾಜರು ಸಾಹುಕಾರರು ಮನೆ ಒಳಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಅಂತ ಈಗ ಇಟ್ಕೊಳ್ತಾರಲ್ಲ, ಆ ರೀತಿ ಜಲಕ್ರೀಡೆಗಾಗಿ ಇಟ್ಕೊಂಡಿರುವಂತ ಒಂದು ಜಾಗ. ಅದನ್ನು ಕ್ರೀಡಾವಾಪಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ, ನೀರು ತುಂಬಿರುವಂತಹದ್ದು. ಅದಾದ ನಂತರ ಇದು ಮಣಿ ಅಂದ್ರೆ ಶ್ರೇಷ್ಠವಾದಂತಹ ಒಂದು ರತ್ನ. ಈಗ ಇದು ತಾಯಿಗೆ ಅನ್ವಯ ಆಗುತ್ತೆ. ತಾಯಿ ಯಾವುದರ ಸಿಂಧೂರಾರುಣ ವಿಗ್ರಹಳಾಗಿ ಅವಳು ಕುಳಿತಿರುವಂತ ಒಂದು ಪೀಠ ರಕ್ತಪೀಠ, ಅಂದ್ರೆ ಕೆಂಪಾದ ರತ್ನ ಪೀಠ. ಆ ರತ್ನ ಹೇಗಿದೆ? ಮಣಿ ತಾನೆ. ಆದ್ರಿಂದ ಅಂಥ ಒಂದು ಮಣಿಯಲ್ಲಿ ತಾಯಿ ಕುಳಿತುಕೊಂಡಿದ್ದಾಳೆ. ಮತ್ತೆ ಅದು ಕೂರ್ಮ ಮಂಗಲಾರ್ಥ, ಮಂಗಳವನ್ನ ಕೊಡುವುದಕ್ಕಾಗಿ ಅವಳು ಅದರಲ್ಲಿ ಕುಳಿತಿದ್ದಾಳೆ. ಆದ್ರಿಂದ ಕೂರ್ಮ ಎಂಬುದು ಮಂಗಳವನ್ನು ಸೂಚಿಸುವಂತಹ ಒಂದು ಪದವಾಗಿದೆ, ನಾಮ ಆಗಿದೆ ಅಂತ ನಿಘಂಟು ನಮಗೆ ಹೇಳುತ್ತೆ. ಇನ್ನು ನಾವು ಧ್ಯಾನ ಮಾಡುವಾಗಲೂ ಕೂಡ, ಅಂದ್ರೆ ಸಂಧ್ಯಾ ವಂದನೆ ಪೂಜೆ ಇತ್ಯಾದಿಗೆ ಕೂತ್ಕೊಳ್ಳುವಾಗ ನಾವೇನು ಹೇಳ್ತೇವೆ? ಕೂರ್ಮಾಸನಾಯ ನಮಃ ಅಂತ ಶುರು ಮಾಡ್ತೇವೆ. ಕೂರ್ಮ ಎಂಬ ಆಸನಕ್ಕೆ ನಮಸ್ಕಾರ. ಅಲ್ಲಿ ಏನ್ ಹೇಳ್ತೇವೆ? ಪೃಥ್ವಿತ್ವಯಾಧೃತ ಲೋಕ ದೇವಿತ್ವಂ ವಿಷ್ಣುನಾಧೃತ ಪಂಚಧಾರಯ ಮಾಂ ದೇವಿ ಪವಿತ್ರಂ ಕುರುತಾಸನಂ ಅಂತ ಹೇಳ್ತೇವೆ. ಆದ್ರಿಂದ ಆ ದೇವಿ ಕೂರ್ಮ ಆಸನವಾಗಿ ನಾನು ಕುಳಿತ ಈ ಜಾಗ ಯಾರ ಬಾಧೆಯಿಂದ ಇರಬಾರ್ದು. ಈಗ ಕಥೆ ನೋಡಿದ್ವಿ ನೋಡಿ, ಹೇಗೆ ಈ ದಿನಕ್ಕೆ ಈ ವಿಚಾರ ಹೇಗೆ ಹೊಂದಿಕೆ ಆಗುತ್ತಾ ಇದೆ ನೋಡಿ. ಯಾವ ಮಧುಕೈಟಭರ ಮೇಧದಿಂದ ಈ ಭೂಮಿಯಾಗಿದೆ, ಆ ಸಂಸ್ಕಾರ ನಮ್ಮೊಳಗೆ ಬರಬಾರದು. ಆದ್ರಿಂದ ಪವಿತ್ರಂ ಕುರುಚಾಸನಂ, ಈ ಆಸನವನ್ನ ನೀನು ಪವಿತ್ರವಾಗಿ ಮಾಡು. ಪೃಥ್ವಿ ತ್ವಯಾಧೃತ ಲೋಕಾಹ, ಅಮ್ಮ ನೀನು ಎಲ್ಲ ಲೋಕಗಳನ್ನ ಧರಿಸಿದ್ದೀಯೆ. ಮತ್ತೆ ನಿನ್ನನ್ನು ಯಾರು ಹೊತ್ಕೊಂಡಿದ್ದಾನೆ? ದೇವಿತ್ವಂ ವಿಷ್ಣುನಾಧೃತ, ನಿನ್ನನ್ನ ವಿಷ್ಣು ಹೊತ್ಕೊಂಡಿದ್ದಾನೆ. ಆದ್ರಿಂದ ಅಮ್ಮ ನೀನೇ ಅಲ್ಲದೆ ಇನ್ಯಾರು ನಮ್ಮನ್ನು ಉದ್ಧಾರ ಮಾಡಕ್ಕಾಗುತ್ತೆ? ಆದ್ರಿಂದ ಕೂರ್ಮಾಸನಾಯ ನಮಃ ಅಂತ ಹೇಳಿ ಈ ಕೂರ್ಮಾಸನಕ್ಕೆ ನಾವು ನಮಸ್ಕಾರ ಮಾಡಿ ಕೂತ್ಕೋತಾ ಇದ್ದೇವಲ್ಲ, ಇದರ ಮೂಲಕ ಯಾವ ಮಧು ಮತ್ತು ಕೈಟಭರ, ಯಾವ ಒಂದು ಮುರನ ಬಾಧೆ ನಮ್ಮನ್ನ ಈ ಭೂಮಿಯಲ್ಲಿದ್ದಾಗ ಬಾಧಿಸುತ್ತೋ ನೋಡಿ, ಎಷ್ಟು ಪವಿತ್ರ ಮತ್ತೆ ಎಷ್ಟು ದೇವಿಯ ಕರುಣೆ, ಪರಮಾತ್ಮನ ಕರುಣೆ. ಮುರ ಮತ್ತು ಮಧುಕೈಟ ಇಬ್ಬರಿದ್ರೆ ಸಾಕು ನಮ್ಮ ಮತ್ತೆ ಮತ್ತೆ ನಾವು ಈ ಪ್ರಪಂಚಕ್ಕೆ ಬರೋದಕ್ಕೆ, ಈ ಪ್ರಪಂಚದಿಂದ ದಾಟಿ ಹೋಗೋದಕ್ಕೆ ನಮಗೆ ಯಾವುದು? ಈ ಕೂರ್ಮಾಸನ ಸಹಾಯ. ಆದ್ರಿಂದ ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ. ಆ ಕೂರ್ಮ ಪೃಷ್ಠ, ಇನ್ನು ಕೂರ್ಮ ಅನ್ನುವುದನ್ನ ನಾವು ಒಂದು ಆಸನವಾಗಿ ಹೇಳ್ತಾರೆ ಯಾವುದರಲ್ಲಿ? ಯೋಗದಲ್ಲಿ. ಈ ಕೂರ್ಮ ಅನ್ನುವುದು ಒಂದು ಉಸಿರು ಕೂಡ. ಉಸಿರುಗಳು ನಾವು 10 ಉಸಿರನ್ನ ಹೇಳಿದ್ದೇವೆ. ಒಂದು ಪ್ರಾಣಾಪಾನ ವ್ಯಾನೋದಾನ ಸಮಾನ, ಇದು 5. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಆಮೇಲೆ ನಾಗ ಕೂರ್ಮ ಕೃಕರ, ಇಲ್ಲಿ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ. ಈ ಕೂರ್ಮ ಇದೆಯಲ್ಲ, ಆ ಕೂರ್ಮ ಎನ್ನುವುದು ಒಂದು ಉಸಿರು. ಆ ಉಸಿರು ಎಲ್ಲಿರುತ್ತೆ ಅಂದ್ರೆ ಗುದದ್ವಾರದಲ್ಲಿ ಇರುತ್ತೆ. ಆ ಗುದದ್ವಾರವನ್ನ ಈಗ ನಾವು ಹೇಳಿದ್ವಲ್ಲ, ಈ ಮಣಕ, ಇದು ಹಿಮ್ಮಡಿ, ಆ ಹಿಮ್ಮಡಿಯಿಂದ ಆ ಗುದದ್ವಾರವನ್ನ ಒತ್ತಬೇಕು. ಇದು ಒಂದು ಯೋಗ ರೀತಿ. ಎಲ್ಲರೂ ಮಾಡ್ಬೋದು, ಆಸನಗಳಲ್ಲಿ ತೋರಿಸ್ಕೊಡ್ತಾರೆ. ಯೋಗಾಸನಕ್ಕೆ ಹೋದ್ರೆ 2 ಹಿಮ್ಮಡಿಗಳನ್ನ ಜೋಡಿಸಿ ಅದನ್ನ ನಮ್ಮ ಬುಡಕ್ಕೆ ಒತ್ತಿ ಆ ಉಸಿರು, ಕೆಳಮುಖ ಉಸಿರಿದೆಯಲ್ಲ ಅದನ್ನು ಮೇಲಕ್ಕೆತ್ತೋದು, ಅದಕ್ಕೆ ಕೂರ್ಮ ಅಂತ ಹೆಸರು. ಆ ಒಂದು ಸಿದ್ಧಿಯನ್ನ ಮಾಡಿದ್ರೆ ಏನಾಗುತ್ತೆ? ನಮ್ಮ ಮನಸ್ಸು ಕೆಳಮುಖಕ್ಕೆ ಹರಿಯಲ್ಲ. ಈಗ ನಾವು ಹೇಳಿದ್ವಲ್ಲ, ಮಧುಕೈಟಭರ ಮುಖಕ್ಕೆ, ಮುರನ ಮುಖಕ್ಕೆ ಹರಿಯಲ್ಲ. ಅಂದ್ರೆ ಲೌಕಿಕವಾದ ದಿಕ್ಕಿಗೆ ಹರಿಯಲ್ಲ. ಯಾವ ಕಡೆಗೆ ಹರಿಯುತ್ತೆ? ಮೇಲ್ಮುಖಕ್ಕೆ ಹರಿಯುತ್ತೆ, ಉತ್ತರವಾಗಿ ಹರಿಯುತ್ತೆ, ಭಗವಂತನ ಆಭಿಮುಖ್ಯವಾಗಿ ಹರಿಯುತ್ತೆ. ಅಂಥ ಒಂದು ಆಸನ ಕೂರ್ಮಾಸನ. ಆ ರೀತಿ ಆ ಕೂರ್ಮ ಆಸನದಲ್ಲಿ ಕೂತ್ಕೊಂಡು ಸಾಧನೆ ಮಾಡಿದರೆ ಸಹಜವಾಗಿ ಬೇಗನೆ ಸಿದ್ಧಿಯಾಗುತ್ತೆ. ಅದನ್ನ ಹಠಯೋಗಗಳಲ್ಲಿ ಹೇಳಿಕೊಡ್ತಾರೆ. ಅಭ್ಯಾಸ ಮಾಡೋರು ಮಾಡಬಹುದು. ನಾವು ಧ್ಯಾನ ಮಾಡುವಾಗಲೂ ಕೂಡ ಅದು ಶ್ರೇಷ್ಠವಾದ ಆಸನ ಅಂತ ಹೇಳ್ತಾರೆ. ಹಿಮ್ಮಡಿಯನ್ನ ಒತ್ತಬೇಕು. ಆ ಒತ್ತಿದಾಗ ಉಸಿರು ಕೆಳಮುಖಕ್ಕೆ ಹೋಗಲ್ಲ, ಅದು ತಾನೇ ಮೇಲ್ಮುಖಕ್ಕೆ ಬರುತ್ತೆ.
ಹಾಗೆ ಮೇಲ್ಮುಖಕ್ಕೆ ಬಂದ ಉಸಿರಿನಿಂದ ಒಂದೇ ಒಂದು ಕ್ಷಣ ಧ್ಯಾನ ಮಾಡಿದರೂ ಕೂಡ ಆ ಧ್ಯಾನ ಬೇಗ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಅಂಥ ಒಂದು ಕೂರ್ಮಾಸನದಲ್ಲಿ ಕುಳಿತು ತಾಯಿ ಎಲ್ಲ ಜೀವಿಗಳ ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ. ಹಾಗಾಗಿ ಮತ್ತೆ ಕೂರ್ಮ ಉನ್ಮೀಲನೆ ಅಂದ್ರೆ ಕಣ್ಣು, ನಾವು ಹುಬ್ಬನ್ನ ಈಗ ಉನ್ಮೀಲ ಅಂತ ಹೇಳಿದ್ರೆ ತೆಗೆಯೋದು ಮುಚ್ಚೋದು ಇದೆಯಲ್ಲ, ಧ್ಯಾನದಲ್ಲಿ ನೀವು ವಿವೇಕಾನಂದರ ಧ್ಯಾನ ನೋಡಿದ್ರೆ ಈ ಕಣ್ಣು ಅರೆ ತೆರೆದು ಇಲ್ಲಿರುತ್ತೆ. ಅಂದ್ರೆ ಆ ಅರೆ ಬಿರಿದ ಕಣ್ಣು ಈ ಮೂಗಿನ ತುದಿಯಲ್ಲಿ ಕೇಂದ್ರೀಕೃತವಾದ್ರೆ ಅದು ಒಂದು ಸ್ಥಿತಿಗೆ ಕೂರ್ಮ ಅಂತಾರೆ. ಈ ಎಲ್ಲ ಸ್ಥಿತಿನೂ ಯಾವುದನ್ನ ಕೊಡುತ್ತೆ? ಪರಮಾತ್ಮನನ್ನ ಶೀಘ್ರದಲ್ಲಿ ನಮಗೆ ಒಲಿಸಿಕೊಡುತ್ತೆ. ಅಂಥ ಕೂರ್ಮ ಪೃಷ್ಠ ಅಂದ್ರೆ ಅಂಥ ಒಂದು ಕೂರ್ಮದ ಸ್ಥಿತಿಯಲ್ಲಿ ಕುಳಿತಿರುವವರಲ್ಲಿ ಪ್ರಪದ ಶ್ರೇಷ್ಠವಾದ ಒಂದು ಸ್ಥಾನ. ಹಾಗೆ ಇರುವಂತಹ ತಾಯಿ ನೀನು ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ ಅಂಥ ಒಂದು ಶ್ರೇಷ್ಠವಾದ ಆಸನದಲ್ಲಿ ಕುಳಿತಿರುವಂತಹ ತಾಯಿ ನೀನು. ಹಾಗೆ ನಿನ್ನನ್ನ ಯಾರು ಧ್ಯಾನ ಮಾಡ್ತಾರೆ ಈ ಕೂರ್ಮ ಭಾಗದಿಂದ, ಆ ಕೂರ್ಮ ಭಾವದಿಂದ ಅಂದ್ರೆ ಉಸಿರನ್ನ ನಿಗ್ರಹಿಸುವುದು, ಆ ರೀತಿಯ ಒಂದು ಆಸನದಲ್ಲಿ ಕುಳಿತುಕೊಳ್ಳೋದು. ಹಾಗೆ ನೀನು ಆ ಆಸನದಲ್ಲಿ ಇದ್ದು ಆ ಕೂರ್ಮ, ಮತ್ತೆ ಕೂರ್ಮ ಏನೇನು ಮಾಡುತ್ತೆ ನಮಗೆ ಗೊತ್ತು. ಕೂರ್ಮದ ಬೆನ್ನು ಮಹಾ ಗಟ್ಟಿ, ಇದು ಲೌಕಿಕದ ವಿಚಾರ. ಕೂರ್ಮವನ್ನ ಎಲ್ಲಿಂದ ಎತ್ತಿ ಒಗೆದರೂ ಕೂಡ ಪುಡಿ ಪುಡಿ ಆಗಲ್ಲ. ಆಕಾಶದಿಂದ ಆಮೆಯನ್ನ ಕೆಳಕ್ಕೆ ಬಿಸಾಕಿದ್ರು ಅದು ಪುಡಿ ಆಗಲ್ಲ. ಆ ಕೂರ್ಮದ ಪೃಷ್ಠ ಇದೆಯಲ್ಲ ಅದು ತುಂಬಾ ಗಟ್ಟಿ. ಹಾಗೆ ತಾಯಿಯನ್ನ ಯಾವುದೇ ಒಂದು ಆಸುರಿ ಶಕ್ತಿ ಅಲುಗಾಡಿಸಕ್ಕಾಗಲ್ಲ, ಯಾವುದೇ ಒಂದು ದೈವಿ ಶಕ್ತಿ ಆಕರ್ಷಿಸುತ್ತೆ ತಾಯಿಯನ್ನ. ತನ್ನ ಕಂದ ಎನ್ನುವುದಾಗಿ ಅವಳು ಎಲ್ಲರನ್ನ ಪ್ರೀತಿಸಿದರೂ ಕೂಡ ಆ ತಾಯಿ ವಶಳಾಗುವುದು ದೈವಿ ವಿಚಾರಕ್ಕೆ. ಆ ರೀತಿಯಾದ ಕೂರ್ಮದಂತೆ, ಕೂರ್ಮ ಪೃಷ್ಠದಂತೆ ಬಲಿಷ್ಠವಾದ, ಆದ್ರಿಂದ ಮಂದರ ಪರ್ವತವನ್ನ ಪರಮಾತ್ಮ ಬೆನ್ನಿನ ಮೇಲೆ ಹೊತ್ಕೊಂಡ. ನಾವು ಭಾಗವತದಲ್ಲಿ ಆ ಕಥೆಯನ್ನ ಕೇಳಿದ್ದೇವೆ. ಸಮುದ್ರ ಮಥನ ಮಾಡುವಾಗ ಮಂದರ ಪರ್ವತ ಮುಳುಗೋಯ್ತು. ಆಗ ಮತ್ತೆ ಎಲ್ಲರೂ ಪ್ರಬೋಧ ಕೂತ್ಕೊಂಡ್ರು. ಪರಮಾತ್ಮ ಏನು ಮಾಡ್ದ? ಕೆಳಕ್ಕೆ ಹೋದ. ಕೆಳಕ್ಕೆ ಹೋಗಿ ಪಾತಾಳದಿಂದ ಹೀಗೆ ಬಂದ, ಮೇಲಕ್ಕೆ ಎತ್ತದ. ಪಾತಾಳದಿಂದ ಮೇಲ್ಬೆಲ್ ಬರ್ಬೇಕಲ್ಲ, ರಸಾತಲ ತಲಾತಲ ಹಾಗೆ ಮೇಲೆ ಬಂದು ಅದನ್ನ ತನ್ನ ಬೆನ್ನಿನ ಮೇಲೆ ಎತ್ತದ. ಈಗ ಉದ್ದವಾಗಿ ಏನಾಗ್ತಾ ಇದೆ? ಹಿಂಗ್ತಾನೆ ಇರುತ್ತೆ. ಅದರಿಂದ ಟುರ್ ಟುರ್ ಹೀಗೆ ಹೀಗೆ ಬಿದ್ದೋಗ್ತಾ ಇದೆ ಮಂದರ ಪರ್ವತ. ಈಗ ಪರಮಾತ್ಮ ಏನ್ ಮಾಡ್ದ? ಮೇಲ್ ಬಂದ, ಮಂದರ ಪರ್ವತವನ್ನ ಹೀಗೆ ಶಿಖರದಿಂದ ಎಳೆದಿಡ್ದ, ಕೆಳಗಡೆ ಕೂರ್ಮವಾಗಿ ನಿಂತ. ಅಸುರರು ಸುರರು ಮಥಿಸಿ ತೋಳೆಲ್ಲ ಸೋತೋಯ್ತು, ಅಮೃತ ಬರಲಿಲ್ಲ. ಎಲ್ಲರ ತೋಳೊಳಗೆ ಪ್ರವೇಶ ಮಾಡ್ದ. ವಾಸುಕಿ ಬಲಿಷ್ಠನಾದವನು ಎಲ್ಲಿಂದ ಎಲ್ಲಿವರೆಗಿದ್ದಾನೆ? ಪಾತಾಳದಿಂದ ಹಿಮಾಲಯವನ್ನ ಮೀರಿ ಎತ್ತರದವರೆಗಿದ್ದಾನೆ. ಅಷ್ಟು ದೊಡ್ಡ, ಅಷ್ಟು ಗಾತ್ರ ಇದ್ದಾನೆ. ಅಂಥ ವಾಸುಕಿಯ ಒಳಗೆ ಪ್ರವೇಶ ಮಾಡಿದ. ಅವನಿಗೂ ಕೂಡ ಅರಿಯಕ್ಕಾಗ್ತಾ ಇಲ್ಲ, ಸೋತೋಗ್ಬಿಟ್ಟ. ಇಷ್ಟನ್ನೇ ಹೇಳ್ತಿರೋದು. ಎಷ್ಟು ಭಾರ ಪರಮಾತ್ಮ, ಎಷ್ಟು ಭಾರ ಯೋಚನೆ ಮಾಡಿ. ಅಷ್ಟು ಭಾರ ಅಂದ್ರೆ ದೇವತೆಗಳು ಅಸುರರು ಅವನೇ ಆದ. ದೇವತೆಗಳ ಅಸುರರ ತೋಳುಗಳೊಳಗೆ ಪ್ರವೇಶ ಮಾಡಿದ್ರೆ ಅವನೇ ಆದ. ಮಂದರಗಿರಿ ಅವನೇ ಆದ. ಮಂದರಗಿರಿಯನ್ನ ಮೇಲೆತ್ತಿ ಹಿಡಿದವನವನಾದ. ಮಂದರಗಿರಿಯಕ್ಕೆ ಅಷ್ಟೆಲ್ಲ ಆಗಿ ಅವರು ಉಜ್ಜುತ್ತಾ ಇದ್ರೆ ಇವನು ಸುಮ್ಮನೆ ಈ ಕೆರೆದಂಗ ಆಗ್ತಿತ್ತಂತೆ. ಅಂದ್ರೆ ಆ ಕೂರ್ಮ ಪೃಷ್ಠ ಎಷ್ಟು ಬಲಿಷ್ಠ. ಆ ರೀತಿ ತಾಯಿ ಆ ಕೂರ್ಮ ಪೃಷ್ಠ ಜಯಿಷ್ಣು ಅದನ್ನು ಮೀರ್ತಾಳಂತೆ. ಜಯಿಷ್ಣು ಪ್ರಪದಾನ್ವಿತ ಅಂತ ಒಂದು ಅವಳ ಆ ಪೃಷ್ಠ ಪೀಠ ಭಾಗ ಅಷ್ಟು ಬಲಿಷ್ಠವಾದುದು. ಯಾವುದಕ್ಕೆ ಅಲುಗಾಡದಂತ ಒಂದು ಸ್ಥಿರವಾದ ನೆಲೆ ಆ ತಾಯಿಯ ನೆಲೆ. ಅಂತ ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ. ಮುಂದಕ್ಕೆ ನಖ ದೀಧಿತಿ ಸಂಚನ್ನ ನಮತ್ ಜನ ತಮೋ ಗುಣ. ಇಲ್ಲಿ ನಖ ದೀಧಿತಿ, ನಖ ಅಂದ್ರೆ ಉಗುರು. ಈಗ ತಾಯಿಯ ಪಾದಕ್ಕೆ ಬಂದ್ವಿ, ಅಲ್ಲಿ ಉಗುರಿದೆ. ದೀಧಿತಿ ಅಂದ್ರೆ ಕಿರಣ, ಉಗುರಿನ ಕಿರಣ. ಉಗುರಿನ ನಖ ದೀಧಿತಿ, ಉಗುರಿನ ಕಿರಣ. ಅದರಲ್ಲಿ ಸಂಚನ್ನ ಮುಚ್ಚಾಕ್ಬಿಟ್ಟಿದ್ದಾಳೆ. ಅವಳ ಬರೀ ಪಾದದ ಉಗುರಿನ ಕಿರಣದಿಂದ ಸಂಚನ್ನ
ಮುಚ್ಚಿಬಿಟ್ಟಿದ್ದಾಳೆ. ಯಾರನ್ನ? ನಮತ್ ಜನ. ಯಾರು ಅವಳ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೋ, ನಮತ್ ಜನ ಅಂದ್ರೆ ನಮತ್ ಜನ, ಯಾರು ಅವಳ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೋ ಆ ಜನರ ಏನನ್ನ ಮುಚ್ಚಾಕಿದ್ದಾಳೆ? ತಮೋಗುಣ, ತಮಸ್ಸನ್ನ ಮುಚ್ಚಾಕಿದ್ದಾಳೆ. ಯಾರು ಅವಳ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ, ಆ ಅವಳ ಪಾದಕ್ಕೆ ನಮಸ್ಕರಿಸಿದವರ ಹೃದಯದಲ್ಲಿರುವಂತಹ ತಮಸ್ಸನ್ನ, ಕತ್ತಲೆಯನ್ನ ಅವಳು ತೆಗೆದು ಹಾಕ್ಬಿಟ್ಟಿದ್ದಾಳೆ. ಇದಕ್ಕೆ ಒಂದು ಕಥೆ ಇದೆ. ಪದ್ಮಪುರಾಣ ಮತ್ತೆ ಅಗ್ನಿಪುರಾಣ ಇತ್ಯಾದಿ ಪುರಾಣಗಳಲ್ಲಿ, ಪದ್ಮಪುರಾಣ ಅನೇಕ ಎಲ್ಲಕ್ಕೂ ಕಥೆ ಹೇಳುತ್ತೆ ಅಂತ ನೋಡ್ಬೋದು. ಆದರೆ ತುಂಬಾ ದೊಡ್ಡ ಗ್ರಂಥ ಪದ್ಮಪುರಾಣ, ಓದಬಹುದು. ಅದರಲ್ಲಿ 1,00,000ಕ್ಕೂ ಹೆಚ್ಚಿನ ಶ್ಲೋಕಗಳು, ಇನ್ನೂ ಹೆಚ್ಚಿದೆ. ಮಹಾಭಾರತಕ್ಕಿಂತ ದೊಡ್ಡದು. ಮಹಾಭಾರತದಲ್ಲಿ 1,00,000 ಇದೆ, ಪದ್ಮಪುರಾಣ ಇನ್ನೂ ದೊಡ್ಡದು. ಒಟ್ಟಿನಲ್ಲಿ ಅಲ್ಲಿ ಪದ್ಮಪುರಾಣದಲ್ಲಿ ಕಥೆ ಬರುತ್ತೆ. ಈ ಹಿಮವಂತ ಮತ್ತೆ ಮೇನಕೆಗೆ ಮಗಳಾಗ್ಲಲ್ಲ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಜಾತಕ ಬರೆಸ್ತಾರೆ, ಎಲ್ಲರಿಗೆ ಗೊತ್ತಿದೆ. ಬರೀ ಜಾತಕ ಬರೆಸಲ್ಲ, ಜಾತಕ ಫಲಾನು ಕೇಳ್ಕೊತಾರೆ. ಅದರಲ್ಲಿ ಬರ್ಸ್ಕೊಂಡಿರ್ತಾರೆ ಯಾವ್ಯಾವಾಗ ಏನೇನು ದಶಾಭುಕ್ತಿಗಳು ಅದನ್ನೆಲ್ಲ ಬರ್ಸ್ಕೊಂಡಿರ್ತಾರೆ, ಏನೇನು ತೊಂದರೆಗಳು ಇತ್ಯಾದಿ ಎಲ್ಲ. ಹಾಗೆ ಇದನ್ನ ಬರೀಬೇಕಾದ್ರೆ ನಾವು ಕೃಷ್ಣಂದ್ರಲ್ಲೂ ನೋಡ್ತೇವೆ, ಗರ್ಗಾಚಾರ್ಯರು ಬಂದು ಹೇಳ್ತಾರೆ. ಇಲ್ಲಿ ನಾರದರು ಬಂದ್ರಂತೆ. ನಾರದರು ಬಂದಾಗ ಏನಂತ ಮಗಳೇನು ಹಡಿದ್ಯೋ ಏನೋ, ಏನು ಪ್ರಯೋಜನ ಇಲ್ಲ. ಇವಳು ಏನೂ ಪ್ರಯೋಜನ ಇಲ್ಲ. ಇವಳ ಗಂಡ ಅನ್ನೋನೇ ಇರಲ್ಲ. ಮತ್ತೆ ಇವಳ ಲಕ್ಷಣನ ಯಾವ ಲಕ್ಷಣಕ್ಕೂ ಪ್ರಯೋಜನ ಇಲ್ಲ. ಇವಳ ಪಾದನ ಕಳಾರಹಿತವಾದ್ದು. ಹೀಗೆ ಏನೇನೋ ಹೇಳಿದ್ರಂತೆ. ಇಬ್ಬರಿಗೂ ತುಂಬಾ ದುಃಖ ಆಗ್ಬಿಡ್ತು. ಯಾರಿಗಾದ್ರೂ ನೋವಾಗುತ್ತೆ ತಾನೆ. ಮಗು ಮೊದಲೇ ಅನ್ಕೊಂಡ್ವಲ್ಲ ಪುತ್ರದ ಅಂತ, ಮಗುಗೆ ಹಂಬಲಿಸಿರ್ತಾರೆ. ಮಗು ಎಂತ ಮಗುವಾದ್ರೂ ಆಗಿರ್ಲಿ, ಅಂಧನೋ ಮೂಕನೋ ಮೂಢನೋ ಬಧಿರನೋ, ನಮ್ಮ ಮಗು ಅಂತ ನಾವು ಪ್ರೀತಿಸ್ತೇವೆ. ಅದ್ರ ಮೇಲೆ ಅಷ್ಟು ಇವ್ರು ಬಂದವ್ರು ಈ ತರ ಎಲ್ಲ ಹೇಳಕ್ ಶುರು ಮಾಡಿದ್ರೆ ಇಬ್ರು ಅಳಕ್ ಶುರು ಮಾಡಿಬಿಟ್ರು. ಆಗ ನಾರದ್ರು ಹೇಳಿದ್ರಂತೆ, ಅಲ್ಲಯ್ಯ ನನ್ ಮಾತು ಅರ್ಥ ಮಾಡ್ಕೊಳಲ್ವಲ್ಲ ನೀನು, ಹೀಗೆ ಅಳೋದು ಅಂದ್ರೆ ಇವಳಿಗೆ ಪತಿ ಇರಕ್ ಹೆಂಗ್ ಸಾಧ್ಯ ಅಂದ್ರೆ, ಇವಳ ಪತಿಯಾಗುವಂಥವನು ಜಾತಿ ಕುಲ ಗೋತ್ರಾದಿಗಳು ಇತ್ಯಾದಿಗಳು ಇಲ್ಲದೆ ಇರೋನು, ಯಾರ ಮನೆಯಲ್ಲಿ ಹುಟ್ಟದೇ ಇರೋನು, ತಂದೆ ತಾಯಿ ಇಲ್ಲದೆ ಇರೋನು, ಆ ರೀತಿ ಅರ್ಥ ಕಣಯ್ಯ. ಅಂದ್ರೆ ಮಹಾಮಹಿಮನಾದಂಥ ತಾಯಿ ತಂದೆಯಾಗಿರುವಂಥ ಎಲ್ಲರಿಗೂ, ನಿನಗೂ ಕೂಡ ಅಪ್ಪ ಅಮ್ಮ ಆಗಬಹುದು, ಅಂಥ ಒಬ್ಬ ಮಹಾಮಹಿಮನಾದವನು ಇವಳ ಪತಿಯಾಗ್ತಾನೆ. ಈ ರೀತಿ ನಾನು ಅರ್ಥ ಹೇಳೋದು, ನನ್ನ ಮಾತನ್ನು ನೀನು ಅರ್ಥ ಮಾಡ್ಕೊಳ್ಳದೆ ಹೀಗಳೋದುಂಟಾ ಅಂತ ಒಂದೊಂದೇ ಹೇಳ್ತಾ ಬಂದ್ರಂತೆ. ಏನೇನೋ ಅಂದಿದ್ರಲ್ಲ ಎಲ್ಲಕ್ಕೆ ವಿವರಣೆ ಕೊಡ್ತಾ ಬಂದ್ರು. ಕೊನೆಗೆ ಕಾಲು ಹೇಳಿದ್ರಲ್ಲ, ಇವಳ ನಮಸ್ಕಾರ ಅಂದ್ರೆ ಇವಳ ಕಾಲು ಕಳಾಹೀನವಾಗತ್ತೆ ಅಂತ ಹೇಳಿದ್ರು. ಕಳಾಹೀನ ಕಾಲು ಅಂದ್ರೆ ಏನು? ಕಾಲಿಗೆ ಉಂಗುರ ಇರಲ್ಲ. ಕಾಲಿಗೆ ಉತ್ತರ ಭಾರತದವರಿಗಾದ್ರೆ ಮೆಹಂದಿ ಇರಬೇಕು, ಅದು ಪತಿವ್ರತೆ ಮತ್ತೆ ಇವಳು ಪತಿ ಇರುವವಳ ಲಕ್ಷಣ. ಕಳಾಹೀನವಾಗುತ್ತೆ ಅಂದ್ರೆ ಇದು ಯಾವುದೂ ಇಲ್ಲ ಅಂತ. ಮತ್ತೆ ತಿರ್ಗಾ ಅದೇ ತಾನೆ. ಅದಕ್ಕೆ ಅವ್ರು ಅಳ್ತಿದ್ದಾರೆ ಅಂತ ಆಗ ಹೇಳಿದ್ರಂತೆ. ನಾನು ಹೇಳಿದ ಅರ್ಥ ಏನ್ ಗೊತ್ತಾ? ಇಂದ್ರ, ವರುಣ, ಯಮ ಎಲ್ಲರೂ ಬಂದು ಈಗ ನಮಸ್ಕಾರ ಮಾಡ್ತಾರೆ. ಅವ್ರು ನಮಸ್ಕಾರ ಮಾಡಿದಾಗ ಅವರ ಕಿರೀಟದಲ್ಲಿ ಫಳ 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 ಹೊಡಿತಾ ಇರುವ ವಜ್ರಾದಿಗಳು, ಅನರ್ಘ್ಯ ರತ್ನಗಳಿದೆಯಲ್ಲ, ಅದೆಲ್ಲ ನಿನ್ನ ಮಗಳ ಪಾದದ ಮೇಲೆ ಬೀಳುತ್ತೆ. ಅವಳ ಇಲ್ಲಿ ಕಿರೀಟದಲ್ಲಿ ಬಿದ್ದ ಕಿರಣಗಳನ್ನ ಮೀರಿಸುವ ಕಿರಣ ನಖ ದೀಧಿತಿ, ಆ ಕಿರಣಗಳಿಂದ ಅವರ ಕಿರೀಟದಲ್ಲಿರುವ ಕಿರಣಗಳು ಕಾಂತಿಹೀನವಾಗಿ ಇವಳ ಪಾದದಲ್ಲಿ, ಪಾದಕ್ಕೆ ಅವರು ಬಾಗದಿರಲ್ಲ, ಅವರ ಹೃದಯದ ಒಳಗೆ ತಮಸ್ಸಿತ್ತಲ್ಲ, ಆ ತಮಸ್ಸನ್ನೆಲ್ಲ ಅವಳು ತಗೊಂಡು ಬಿಟ್ಟು ಆ ತಮಸ್ಸಿಲ್ ಬಂದು ಕೂತ್ಕೊಳ್ಳುತ್ತೆ. ಆದ್ರಿಂದ ಅವಳು ಕಳಹೀನ ಆದ್ಲು ಅಂತ ಅರ್ಥ ಆಯ್ತಾ ಅಂತ ಹೇಳಿದ್ರಂತೆ ನಾರದ್ರು. ಅಂದ್ರೆ ಯಾರು ಆಕೆಗೆ ನಮಸ್ಕಾರ ಮಾಡ್ತಾರೋ ಅವರ ಹೃದಯದಲ್ಲಿ ಇರುವಂತಹ ತಮಸ್ಸು, ಈ ತಮಸ್ಸನ್ನ 3 ವಿಧವಾಗಿ ಹೇಳ್ತಾರೆ. ಮಲ, ವಿಕ್ಷೇಪ, ಆವರಣ ಅಂತ ಹೇಳ್ತಾರೆ. ಮಲ ಅಂತ ಹೇಳಿದ್ರೆ ನಾವು ಪೂರ್ವ ಜನ್ಮಗಳಿಂದ, ಎಷ್ಟೋ ಜನ್ಮಗಳಿಂದ ಹೊತ್ತುಕೊಂಡು ಬಂದಿರುವಂತ ಸಂಸ್ಕಾರ. ವಿಕ್ಷೇಪ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಚಂಚಲತೆ. ಆವರಣ ಅಂದ್ರೆ ನಾನು ಯಾರು ಅಂತ ನಂಗೆ ಗೊತ್ತಿಲ್ಲ, ನಾನು ಜಂಬ ಕೊಚ್ಕೋತಾ ಇದ್ದೇನೆ, ಐ ಎಮ್ ಎ ಪ್ರೊಫೆಸರ್, ಐ ಎಮ್ ಎ ರಿಟೈರ್ಡ್ ಅಂತ ಏನೇನೋ ಹೇಳ್ಕೊಳ್ತೇನೆ. ಆದ್ರೆ ಯಾರು ನಾನು ಮೂಲತಃ, ಈ ಪ್ರೊಫೆಸರ್ ಅನ್ನೋನು ಎಲ್ಲಿದ್ದಾನೆ ಅದನ್ನ ನಾವು ಹುಡ್ಕಕ್ ಹೋದ್ರೆ ಅಲ್ಲಿ ಇಲ್ಲ. ಆ ವಿಸ್ಮರಣೆ ಇದೆಯಲ್ಲ ಅದು 3ನೇದು. ಹಾಗೆ ಮಲ,
ವಿಕ್ಷೇಪ ವಿಸ್ಮರಣ ಅಂದ್ರೆ ನಮ್ಮ ಒಂದು ಮೂಲ ಇದು ತಮಸ್ಸು. ಈ ಎಲ್ಲ ತಮಸ್ಸನ್ನ ಆ ತಾಯಿ ಏನು ಮಾಡ್ತಾಳೆ, ತೆಗೆದು ಹಾಕಿಬಿಟ್ಟು ಅವರಿಗೆ ಅಂದ್ರೆ ನೋಡಿ, ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ತಾಯಿಯ ಪಾದಕ್ಕೆ ನಮಸ್ಕರಿಸಿದರ ಜನ್ಮ ಜನ್ಮಗಳ ಪಾಪ ರಾಶಿ ನಶಿಸಿ ಹೋಯಿತು. ಅಷ್ಟೇ ಅಲ್ಲ, ಪೂರ್ವಾರ್ಜಿತ ಸಂಸ್ಕಾರಗಳೆಲ್ಲ ಭಸ್ಮ ಆಗೋಯ್ತು. ನಿನ್ನ ಹೃದಯದ ಒಳಗಡೆ ಹೊಕ್ಕಿದೆಯಲ್ಲ. ಇದಕ್ಕೆ ರಾವಣನ ವಿಚಾರದಲ್ಲಿ ಹೇಳ್ತಾರೆ ತಮಾಷೆಯಾಗಿ. ರಾವಣ ಸೀತೆಗೋಸ್ಕರ ಬೆಳಗಿನ ಜಾವನೆ ಅವನಿಗೆ ನಿದ್ದೆ ಬರಲಿಲ್ಲ. ಎಚ್ಚರ ಆದ ತಕ್ಷಣ ಕೆಲಸ ಏನು, ಸೀತೆ ಎದ್ದವನೇ ಬಡಬಡ ಹೊರಟೇ ಬಿಟ್ಟ. ಅವನು ಹೊರಟ ತಕ್ಷಣ ದೊಂದಿಗಳು ಇಟ್ಕೋಬೇಕಲ್ಲ, ಆ ದೊಂದಿಗಳು ಕಟಿ ಈ ತಿದುಗಳನ್ನೆಲ್ಲ ಹಿಡ್ಕೊಂಡು ಜನ ಬಂದ್ರು. ಆಗ ಕತ್ತಲೆ ಇನ್ನೂ ಇತ್ತಲ್ಲ, ಆ ಕತ್ತಲೆ ದೀಪ ಹಿಡ್ಕೊಂಡ್ಬಂದ್ರೆ ಏನಾಗುತ್ತೆ, ಕತ್ತಲೆ ಹೋಗುತ್ತೆ ತಾನೆ. ಆ ಹೋದ ಕತ್ತಲೆ ಎಲ್ಲ ಇವನು ಹೃದಯದೊಳಗೆ ಕೂತ್ಕೊಂಡ್ಬಿಡ್ತಂತೆ, ರಾವಣನ ಹೃದಯದ ಒಳಗೆ. ಇವರು ದೀಪ ಹಿಡ್ಕೊಂಡ್ ಬಂದಿದ್ದಾರಲ್ಲ, ಹಾಗೆ ನಮ್ಮೊಳಗೆ ಆ ರಾಶಿ ಕತ್ತಲೆ ತುಂಬಿದೆಯಲ್ಲ, ಆ ಕತ್ತಲೆ ಎಲ್ಲ ಏನಾಗುತ್ತೆ, ಕ್ಷಣ ಮಾತ್ರದಲ್ಲಿ ತಾಯಿಯ ನಖದೀಧಿತಿ, ಅದರಿಂದ ನಮ್ಮ ಹೃದಯದ ಒಳಗಿರುವ ಗಾಢಾಂಧಕಾರ ಎಷ್ಟು ಜನ್ಮ ಜನ್ಮಗಳ ಈಗ ಹೇಳಿದ್ವಲ್ಲ ಮಲ ವಿಕ್ಷೇಪ, ಆ ಎಲ್ಲ ಕ್ಷಣ ಮಾತ್ರದಲ್ಲಿ ನಶಿಸಿ ಹೋಗಿ ಏನಾಗುತ್ತೆ, ಪವಿತ್ರವಾದ ಉನ್ನತವಾದ ಸ್ಥಾನಮಾನಾದಿಗಳು ದೊರಕತ್ತೆ. ಇಂದ್ರನಿಗೆ ಇಂದ್ರ ಪದವಿ, ವರುಣನಿಗೆ ವರುಣ ಪದವಿ, ಎಲ್ಲರೂ ಅದೇ ತಾನೇ ಬೇಡ್ಕೊಂಡಿರೋದು. ಅಂತ ಎಲ್ಲವೂ ತನ್ನಿಂದ ತಾನು ದೊರಕತ್ತೆ. ಇದನ್ನೇ ಭಾಗವತದಲ್ಲಿ ಗೋವರ್ಧನ ಧಾರಿಯಾದಾಗ ಇಂದ್ರ ಬಂದು ನಮಸ್ಕಾರ ಸೇಮ್ ಇದೇ ಮಾತೇ ಇದೆ. ಇಂದ್ರ ಬಂದು ಕೃಷ್ಣನ ಪಾದಕ್ಕೆ ತಲೆ ಇಟ್ಟು ನಂದು ತಪ್ಪಾಯಿತು ಕ್ಷಮಿಸು ಕೃಷ್ಣ ಅಂತ ಕೇಳಿದಾಗ ಅವನಲ್ಲಿದ್ದ ಅಜ್ಞಾನವನ್ನ ನಿವಾರಣೆ ಮಾಡೋಕೆ ಇವನು ಈ ಆಟ ಆಡಿದ್ದು. ಇಲ್ಲದೆ ಇದ್ರೆ ಇಂದ್ರನಿಗೆ ಪೂಜೆ ಮಾಡಿದ್ರೇನು, ವರುಣನಿಗೆ ಪೂಜೆ ಮಾಡಿದ್ರೇನು ಇವನಿಗೇನಿಲ್ಲ. ಇಂದ್ರನಲ್ಲಿ ನಾನು ತ್ರೈಲೋಕ್ಯಾಧಿಪತಿ ಆ ಅಹಂ ಇತ್ತು. ಆ ಅಹಮ್ಮನ್ನ ದೂರ ಮಾಡಬೇಕು. ಅವನಿಗೇನ್ ಲಾಭ, ನಡ್ಕೊಳ್ಳಿ ಬಿಡು. ಕುರಿ ಕೊಬ್ಬಿದ್ರೆ ಯಾರಿಗ್ ಲಾಭ, ಕುರ್ಬನಿಗೆ ಲಾಭ, ಕೆಜಿ ಜಾಸ್ತಿ ಆಯ್ತು. ಹಾಗೆ ಪರಮಾತ್ಮ ಬಿಡ್ಬೋದಿತ್ತಾನೆ, ಆದ್ರೆ ಬಿಡ್ಲಿಲ್ಲ. ಯಾಕೆ ಅಂದ್ರೆ ಅವನು ಉದ್ಧಾರ ಮಾಡೋದೇ ಪರಮಾತ್ಮನ. ಹಾಗೆ ತಾಯಿ ತನ್ನ ಪಾದಕ್ಕೆ ಯಾರು ನಮಸ್ಕರಿಸ್ತಾರೆ, ಹಾಗೆ ಇಂದ್ರನಿಗೆ ಪೂಜೆ ಮಾಡಬೇಡ ಅಂತ ಹೇಳಿ ತಪ್ಪಿಸಿ ಗೋವರ್ಧನ ಪೂಜೆ ಮಾಡಿಸಿದಾಗ ಇಂದ್ರನಿಗೆ ಅವಮಾನ ಮಾಡೋದು ವಿಷಯ ಅಲ್ಲ. ನಾವು ನೋಡಿ ಇದೆಲ್ಲ ಪಾಠ. ನಮಗೆ ದೇವರು ಏಟು ಕೊಟ್ಟಾಗ, ಹೊಡೆದಾಗ ನಾವು ದುಃಖ ಪಡಬೇಕಾಗಿರೋದು ಅದಕ್ಕಲ್ಲ, ನಾವು ತಿಳ್ಕೊಳ್ಬೇಕು. ಆಮೇಲೆ ಏನ್ ಮಾಡ್ದ, ಆ ಇಂದ್ರ ಭೀಕರವಾದ ಸಂವರ್ತಕ ಮೋಡಗಳನ್ನು ಕಳಿಸಿ ಮಳೆ ಸುರಿಸ್ದ. ಆದರೆ ಸೋತ. ಆಗ ಗೊತ್ತಾಯ್ತು, ಅಯ್ಯೋ ಪರಮಾತ್ಮನ ಮುಂದೆ ನನ್ನ ಆಟನ. ಬಂದು ಅವನು ತಲೆಬಾಗಿದ ತಕ್ಷಣ ಅವನಲ್ಲಿದ್ದ ಅಹಂಕಾರ ಎಲ್ಲ ಹೀರ್ಕೊಂಡು ಅವನಿಗೆ ಮತ್ತೆ ಇಂದ್ರನ ಉನ್ನತ್ಯ ಪದವಿಯನ್ನ ಕರುಣಿಸಿದ. ಇದು ತಾಯಿಯ ಪಾದಾರವಿಂದಗಳ ಮಹಾಮಹಿಮೆ. ನಖದೀಧಿತಿ ಸಂಚನ್ನ ನಮಜ್ಜನ ತಮೋಗುಣ. ಹೀಗೆ ಆ ತಾಯಿಯ ಪಾದಾರವಿಂದಗಳನ್ನ ನಾವು ಸ್ಮರಿಸಿಕೊಂಡು